ಉಪನಿಷತ್ತಿನ ಜ್ಞಾನ ವಿಜ್ಞಾನವನ್ನು ಆಳವಾದ ತೆಗ್ಗಿನಲ್ಲಿ ಹೋಗದು ಇಟ್ಟಂಗೆ ಮಾಡ್ಕೊಂಡು ಅದನ್ನು ಶೋಧಿಸಿ ಎಬ್ಬಿಸಿ ತಕ್ಕೊಟ್ರಿ. ಶಾಂತಿ ಹೊಂದಲಿಕ್ಕೆ ನಿಮ್ಗೆ ವ್ಯಾಡೇನ ಇಲ್ಲ ಅಂತಂದ್ರೆ ಶಾಂತಿ ಹೊಂದೋದು ಯಾವಾಗ ನೀವು? ಸುಖ ಹೊಂದಕ್ಕೆ ಪುರ್ಸೊತ್ತಿಲ್ರಿ ನಮಗಂತ. ಯಾವಾಗ ಒಂದು ನಿನಗೆ ಕೂಡುದು ಯಾವಾಗ, ನೀ ಮಾಡುದು ಯಾವಾಗ, ಅದರ ಅನುಭವ ಮಾಡ್ಕೋದು ಯಾವಾಗಿನ್ನ? ಯಾವ ಕೆಲಸ ನಾವು ಮಾಡ್ಕೋಬೇಕಾಗೈತಿ ಆ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ ದುಃಖ ದುಮ್ಮಾನದೊಳಗೆ ಬಿದ್ದು ಹೊಳ್ಳಾಡವ್ರು ಯಾರು? ಮಾಡಬೇಕಾದದ್ದನ್ನು ಬಿಟ್ಟು ಮಾಡಬಾರದನ್ನು ಮಾಡ್ಕೊಂತ ಕುಂತೀವಿ. ಅದಕ್ಕೆ ಆಗಬಾರದ್ದು ಹಾಕೊಂಡು ಕುಂತ ನಾವು ಮಾಡ್ಬೇಕಾದಂತ ಕರ್ತವ್ಯ ಯಾವುದಂದ್ರೆ ನಿಜವಾದ ಸಮಾಧಾನ ಶಾಂತಿ ಅದರಿಂದ ಸಿಗ್ತೈತೆ ಅನ್ನೋದನ್ನು ತಿಳ್ಕೋಬೇಕಾಗೈತಿ. ನಿರಂತರ ದುಃಖವನ್ನು ಕೊಡುವಂತದ್ದನ್ನ ಮಾಡತ್ತೀವಿ ನಾವು. ವಿಷಯೇಂದ್ರ ಸಂಪರ್ಕ ಭೋಗದ ವ್ಯವಹಾರ ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ? ಒಬ್ಬರರ ಅದರಿಂದ ಸುಖ ಹೊಂದಿದವರು ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡ್ರಿ ನೀವು ಬೇಕಾದ್ರೆ. ಭಿನ್ನ ಭಿನ್ನ ವ್ಯಕ್ತಿಗಳೊಡನೆ ಆನಂದ ಏನು ಭಿನ್ನ ಭಿನ್ನ ಆಕೈತಿನ? ಅದು ಯಾವ್ದಾದ್ರು ಜಡ ವಸ್ತುಗಳ ಕಾರ್ಯನ? ಅದು ವಿಕಾರ ಹೊಂದುವಂತ ದಿನಸನ? ಅದು ಎಂದೂ ವಿಕಾರ ಆಗುದಿಲ್ಲ, ಅವಿಕಾರಿ ಅದ. ದಿನ ನಿದ್ರೆ ಒಳಗೆ ನಾವು ಅದನ್ನ ಅನುಭವ ಮಾಡ್ತೇವಿ. ಅದು ಎಂದಾರ ಬದಲಾಗಿದ್ದ ಕಂಡಿ ಏನು? ನಿನ್ನಿನ ನಿದ್ದೆ ಬೇರೆ, ಇವತ್ತಿನ ನಿದ್ದೆ ಬೇರೆ, ನಾಳಿದ್ ಬೇರೆ ಏನಾರ ಆಕೈತಿ ಅನ್ನೋದು? ಒಂದೇ ನಮೂನೆ ಐತಿವೇನೋ ಬದಲಾವಣೆ ಆಗೈತಿ. ಅದು ಈ ಎಚ್ಚರಿಕೆ ವ್ಯವಹಾರ ಎಲ್ಲ ಬದಲಾವಣೆ ಆಕೈತಿ, ಕ್ಷಣ ಕ್ಷಣಕ್ಕನ ಬದಲಾವಣೆ ಆಕೈತಿ. ಆರಾಮ ಏನಾರು ಬದಲಾವಣೆ ಆಗೈತಿನ? ಮಣ್ಣಿನ ನಿದ್ರೆ ಹುಳಿ, ನಿನ್ನಿನ ನಿದ್ರೆ ಕಾರ ಇತ್ತನ? ಅದು ಒಂದೇ ನಮೂನೆ ಹೋಗ್ತದೆ. ಎಲ್ಲಾ ಕಾಲದವ್ರಿಗೆ, ಎಲ್ಲಾ ವರ್ಗದವ್ರಿಗೆ ಒಂದೇ ನಮೂನೆ ಹೋಗ್ತದೆ, ಸಣ್ಣವ್ರಿಗೆ ದೊಡ್ಡವ್ರಿಗೆ. ಈ ಜಾಗೃತ ವ್ಯವಹಾರ ಏನೈತಲ್ಲ, ಇದು ಬದಲಾಕುವಂತ ಹೋಗುದನ್ನೈತಿ. ಈ ವಿಶ್ವದಲ್ಲಿ 24 ತಾಸು ಯಾವ್ದಾದ್ರು ಒಂದು ಪ್ರಾಣಿ ಆನಂದದ ಅನುಭವ ಮಾಡೇ ಮಾಡ್ತಿರ್ತೈತಿ. ಆದ್ರೆ ಆ ಆನಂದದ ಅನುಭವ ಏನಾದ್ರು ಬದಲಾಗಿದೆ ಅನ್ನೋದು? ಬದಲಾಗುವುದು ನಿಮ್ಗೆ ಶಾಂತಿ ಕೊಡ್ತೈತಿವ? ಏನು ಆಗದೇ ಇದ್ದದ್ದು ನಿಮ್ಗೆ ಶಾಂತಿ ಕೊಡ್ತೈತಿವ? ಆರಾಮ್ ಬದಲಾಕೈತಿವ? ಏನು ವಿಷಯಾದಿಗಳು ಬದಲಾಕವ? ವಿಷಯ ವಸ್ತುಗಳು ಇದ್ದಕ್ಕಿದ್ದಂಗೆ ಇರುವುದಲ್ಲ. ನೀ ಶರೀರ ಸೌಕರ್ಯಗಳನ್ನು ಎಷ್ಟು ಬೇಕಾದಷ್ಟು ಮಾಡ್ಕೊಂಡ್ರು ನಿನಗೆ ಸಮಾಧಾನ ಶಾಂತಿ ಐತೆ ಅಂತ ನೋಡ್ಕೊ. ಎಲ್ಲಾ ತರದ ಅನುಕೂಲ ಮಾಡ್ಕೊಂಡಿರ್ತೀನಿ, ಆರಾಮಿರ್ಬೇಕಂತ. ಆರಾಮಿದೆಯೇನಂದ್ರೆ ಯಾಕೆ ಆರಾಮಿರೋ ಕ್ರಮ ಹೌದು ಅನ್ನೋದು? ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿಪ್ಪ ಇರಕೈತಿ. ನಿನಗೆ ಭದ್ರವಾದ ಮನಿ ಕಟ್ಕೊಂಡಿ ಯಾಕ್ರಿ? ಎಲ್ಲಾ ತರದ ದುಡ್ಡು ಸಮಿಲಂಗ ಯಾಕ್ರಿ? ಸಾಕಷ್ಟು ದುಡ್ಡು ಗಳಿಸಿದಿ, ಸಮಿಲಾರದಂತ ಸಂಪತ್ತು ಸಮುದ ಹೋಗೋದನ. ಅದು ನೀನ್ ಸೌಕಾರ ಸಮದಂಗ ಸಮುದ ಹೋಗ್ತೈತಿ. ಬೇಕಾದಷ್ಟು ನೀನ್ ಸೌಕರ್ಯ ಐತೆ ಅಂತ ಎಷ್ಟೊತ್ರಿ ಕ್ಷಣಾರ್ಧದಲ್ಲಿ ನಿನ್ನ ಹೋಗಿಬಿಡ್ತೈತೆ. ಅತ್ತು ಅಡಿಗೆ ಹೋಗ್ಬಿಡ್ತೈತಿ. ಏನ್ರಿ ಎಷ್ಟಿತ್ತು, ಹೆಂಗ್ ಹೋತ್ರಿ ಇದು ನಮ್ಗೆ ಗೊತ್ತಾಗಲಿಲ್ಲ. ನನ್ಗೆ ಏನ್ ಕಡಿಮೆ ಐತಿ ನನಗಂತ ಕೊರತೆ ಆಗುದನ? ಅದು ಬೇಕಾದಷ್ಟು ನೀ ಗಳಿಸಿರೋ ನಿನಗ್ ಕೊರತೆ ಆಗುದನ? ಇದಕ್ಕಿದ್ದಾಗ ಇರುದಿಲ್ಲ ಅದು ನಿನ್ ಸೌಕರ್ಯಕ್ಕೆ. ಎಂದಿಲ್ಲ ಒಂದು ದಿನ ಈ ಶರೀರನು ಮಣ್ಣು ಪಾಲಾಗಿ ಹೋಗುದನ? ಹೌದಿಲ್ಲ? ಅಂದಿಂದ ಯಾಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋತಿ? ತೋರ್ ಎಡಗೋದ್ರ ಬಗ್ಗೆ ಇಷ್ಟೇ ಯಾಕೆ ಚಿಂತಿ ನಿನಗೆ? ಯಾವ್ದು ತೋರ್ತತಿ ಅದು ಅಡಗ್ತತಿ. ಅದ್ರ ಬೆನ್ನ ಹತ್ತಿಯಲ್ಲೋ ತೋರುದು ಅಡಗೋದ್ರ ಬೆನ್ನ ಹತ್ತಿಯಲ್ಲ. ತೋರದೇ ಎಡಗದೆ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ಯಾವ ಪ್ರಮಾಣದಿಂದ ನೀ ಸೌಕರ್ಯಗಳನ್ನು ಮಾಡ್ಕೊಂಡು ಆಯಾ ಪ್ರಮಾಣದಿಂದ ಸುಖದಿಂದ ಇರಕಾಗೈತಿ ನೋಡ್ಕೊ. ಬಹಳ ಶಾಂತ ರೀತಿಯಿಂದ ನಾವು ವಿಚಾರ ಮಾಡ್ಬೇಕಾಗೈತಿ. ಇದನ್ನ ತಟಸ್ಥಾಗಿ ನಿಂತ ಅಂತರಂಗದಲ್ಲಿ ತನ್ನಲ್ಲಿ ತಾನು ವಿಚಾರ ಮಾಡ್ಕೋಬೇಕು. ಇದನ್ನ ಈ ವಿಚಾರ ಹೊಳಿತು ಅಂದ್ರೆ ಆವಾಗ ನೋಡಿ ಇದ್ರ ಕಡೆ ಲಕ್ಷ್ಯ ಕೊಡಕತ್ತ. ಬ್ರಹ್ಮ ಜಿಜ್ಞಾಸ ಅಥಾತು ಬ್ರಹ್ಮ ಜಿಜ್ಞಾಸ. ನಾವು ಮಾಡೋದೆಲ್ಲ ವ್ಯರ್ಥಪ ಇದು ಅನ್ನೋದು ನಿನಗೆ ಹೊಳಿಬೇಕು.
ಹೊಳದಾಗ ಅವಾಗ ವೈರಾಗ್ಯ ಬರ್ತೈತಿ, ಉದಾಸೀನ ಭಾವ ಬರ್ತೈತಿ. ಏನೂ ಲಾಭ ಇಲ್ಲ ಅಂತ ತಿಳಿದು ಉದಾಸೀನ ಭಾವ ಬಂತಂದ್ರೆ ಈ ಒಳಗೆ ಆಂತರಿಕ ಅಭ್ಯಾಸ ಮಾಡಕ್ ಬರ್ತೈತಿ. ನಾ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಹಂಗ ಓಡ್ಯಾಡ್ತಿ ಮುಕ್ಕಳು ಸುಟ್ಟು ಬೇಕು ಹಂಗ. ವಿಚಾರ ಇಲ್ಲದಕ್ಕೆಲ್ಲ ದನಿ ಆಗತೈತಿ ನೀನು. ಸ್ವಲ್ಪ ಅದ್ರ ತಿಳುವಳಿಕೆ ಮಾಡ್ಕೊಂಡ್ರೆ ಇಷ್ಟೆಲ್ಲ ಕಷ್ಟ ಪಡೋದು ಎದಕ್ ಬೇಕಾಗಿತ್ತು. ಈ ಜಡ ಪಂಚ ಭೌತಿಕ ಜ್ಞಾನದಿಂದ ಸಮಾಧಾನ ಶಾಂತಿ ಸಿಗ್ತೈತೆ ನೋಡ್ಕೊ, ಇನ್ನೂ ಹೊಳಿವತ್ತು ನಮ್ಗೆ. ಇದ್ರಾಗ ಏನೂ ಲಾಭ ಇಲ್ಲ ಅನ್ನೋದು ಖಾತ್ರಿ ಆದಿಂದ ನಂತರ ಒಳಗೆ ನಮ್ಮೊಳಗ ನೋಡ್ಕೊಳಕ್ ಬರ್ತೈತಿ. ನಾವು ಆನಂದದ ಅನುಭವವನ್ನು ಮಾಡ್ಕೊಳಕ್ ಬರ್ತೈತಿ. ನಮ್ಮೊಳಗ ಐತಿ ಅನ್ನೋದು ಅವಾಗ ಅನುಭವ ಬರಕ್ ಶುರು ಆಗ್ತೈತಿ. ಎಲ್ಲಿಯೂ ಇಲ್ಲ, ನಿನ್ನ ಬಿಟ್ಟು ಹುಡುಕಿದ್ರ ಸಿಗುದಿಲ್ಲ. ಸುಳ್ಳ ದಣಿತಿ ಕೆಲಸ ಇಲ್ಲ. ನೀವು ವಿಚಾರ ಮಾಡಿದ್ರ ಹೇಳಿದವ್ರ ಮಾತನ್ನು ಕೇಳುದಿಲ್ಲ ನೀವು. ಮತ್ತು ಅದರಿಂದ ಸಿಗ್ತೈತಿ ಇದರಿಂದ ಸಿಗ್ತೈತಿ ಕಲ್ಪಿಸ್ಕೊಂಡು ಅವುಗಳ ಪ್ರಾಪ್ತಿಗಾಗಿ ನಿರಂತರ ಪ್ರಯತ್ನ ನಡೆಸಿ ಎಲ್ಲ ವ್ಯರ್ಥ. ನೀವು ಮಾಡೋದೆಲ್ಲ ಪ್ರಯತ್ನ ನಿರರ್ಥಕ ಶ್ರಮ ಇದಂತ. ಹಿಂಗ್ ಮಾಡ್ಕೊಂಡ್ರೆ ಆರಾಮಿರ್ತೇನೆ ಅಂತ ನೀ ಕಲ್ಪಿಸ್ಕೊಂಡು ಹಂಗೆಲ್ಲ ಮಾಡಿದಪ್ಪ. ನೀನು ಮನಸ್ಸಿಗೆ ತಕ್ಕಂಗೆಲ್ಲ ಮಾಡಿ ಆರಾಮದೇನ ಅಂದ್ರೆ ಯಾಕಿಲ್ಲ ಅಂದ್ರೆ ಅದು ಪುರುಷ ತಂತ್ರ ಅಲ್ಲ, ಅದು ವಸ್ತು ತಂತ್ರದ. ನೀ ಕಲ್ಪಿಸ್ಕೊಂಡಂಗಿಲ್ಲ ಅದು. ನೀ ಹಿಂಗ್ ಮಾಡಿದ್ರೆ ಸುಖ ಸಿಗ್ತದೆ, ಹೆಂಗ್ ಮಾಡಿದ್ರೆ ಸುಖ ಇಲ್ಲ ಈ ಜಗತ್ ನೋಡ್. ನಿಜವಾದ ಶಾಂತಿ ಮಾರ್ಗ ಹುಡುಕೊಂಡಾಗ ನಮ್ಗೆ ಅದನ್ನು ಹೋಗುತ್ತೆ. ತಿಳುವಳಿಕೆ ಎಂಬ ನೇತ್ರವನ್ನು ಹಿಂತಿರುಗಿಸಿ ನಿಂತು ನೋಡ್ಕೊ. ತೆಗೆದು ನೋಡು, ಕಣ್ಣು ತೆಗೆದು ವಿವೇಕದ ಕಣ್ಣು ಸನ್ನಿವೇರಿಸಿ ನೋಡು. ನಿಷ್ಪಕ್ಷಪಾತ ದೃಷ್ಟಿಯಿಂದ ನೋಡ್ಕೊಂಡಾಗ ಹೊಳಿತೈತಿ ಇದು ನಮ್ಗೆ. ಶಾಂತಿ ಸಮಾಧಾನ ಇರ್ಲಿಲ್ಲ ಅಂದ್ರೆ ಏನಿದ್ರ ತಗೊಂಡು ಏನ್ ಮಾಡುದು. ಈ ಜಗತ್ತು ಸತ್ಯರ ಇರುವಲ್ದು, ಮಿಥ್ಯರ ಇರುವಲ್ದು. ನಮಗ್ ಬೇಕಾದದ್ದು ಅದರಿಂದ ಸಿಗ್ತೈತೋ ಇಲ್ಲೋ ನೋಡ್ಕೊಂಡ್ಬಿಡುದು ನೋಡ್ರಿ. ಸುಳ್ಳಂತ ಒಬ್ಬವ ಕರೆ ಅಂತ ಅದನ್ನ ತಗೊಂಡು ಏನ್ ಮಾಡ್ಬೇಕಾಗಿತ್ತು ನಾವು. ಅದ ಸುಖ ಕೊಡ್ತೈತಿ, ದುಃಖ ಕೊಡ್ತೈತಿ. ಇದನ್ನ ನಾವು ವಿಚಾರ ಮಾಡ್ಬೇಕು, ಸುಖ ದುಃಖದ ವಿಚಾರ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗದ ಹೊರತು ಇದ್ರ ಮ್ಯಾಗಿನ ವ್ಯಾಮೋಹ ಹೋಗುದಿಲ್ಲ. ವಿವೇಕ ಉದಯ ಆದ್ರೆ ಗೊತ್ತೇನಪ್ಪಾ ಅಂದ್ರೆ ಅವನು ಸ್ವಾಭಾವಿಕವಾಗಿ ಆ ದೋಷವನ್ನು ಕಾಂತಾನವಲ್ಲ, ಅನಿತ್ಯದ ದುಃಖ ರೂಪಿ ಅದವನ್ನು ಹೊಳಿತೈತು. ಇಲ್ಲಿ ತನಕ ಆರಾಮ್ ಇರ್ಬೇಕಂತ ಪ್ರಯತ್ನ ಮಾಡಿದ್ರಿ, ಆದ್ರಿಂದ ಆರಾಮ್ ಹೊಂದಕ್ ಆಗ್ಲಿಲ್ಲ. ನಿಂದ ಏನ್ ಮಾಡಿದಂಗ ಖಾಲಿ ಕಟ್ಬಿಟ್ಟಿ. ಸುಖ ಹೊಂದ್ಬೇಕಂತ ವ್ಯವಸಾಯ ಮಾಡಾಕತ್ತೀರಿ ನೀವು, ಹೌದಿಲ್ಲ? ಅದನ್ನ ಹೊಂದಾಕಾಗೈತೆ ನೋಡ್ಕೊಳಂಗ ಈ ಕ್ರಮದಿಂದ. ನಮ್ಮನ್ನು ಬಿಟ್ಟು ಅನ್ಯವಾಗಿ ಏನೂ ಇಲ್ಲ ಅಂದಿಂದ ನಾವು ಎತ್ತರವ್ರು ಅಲ್ಲ, ಆರಾಮ್ ಬಿಟ್ಟು ಮತ್ತೆ ನಾವು ಎತ್ತರವ್ರು ಆಗಲ್ಲ. ಎಲ್ಲವೂ ಬ್ರಹ್ಮ ಸ್ವರೂಪ ಅಂತ, ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದೇನದ ನೋಡ್ರಿ, ಅದೆಲ್ಲ ಗದ್ಲಿಕ್ಕೆ ಆಗ್ತದೆ. ಎಲ್ಲ ಬ್ರಹ್ಮ ಸ್ವರೂಪ ಆಗಿದ್ದು ಮುಗ್ದ ಹೋಗಿತ್ತು, ಅಲ್ಲಿ ಇಷ್ಟೆಲ್ಲ ಸಂಕಟ ಅದಕ್ಕೆ ಬೇಕಾಗಿತ್ತು. ಹಂಗ ಅನುಭವದಿಂದ ನೋಡ್ಕೋ ಅದನ್ನ. ಎಲ್ಲ ಬ್ರಹ್ಮ ಸ್ವರೂಪ ಆಗಿದ್ರೆ ದುಃಖ ಉಳಿಯಬಾರ್ದಾಗಿತ್ತು ನಿನಗೆ. ಬಾಧಪಡಿಸಿ ಬ್ರಹ್ಮ ಇದ್ದಕ್ಕಿದ್ದಂಗೆ ಬ್ರಹ್ಮಲ್ಲ. ಹಗ್ಗದ ಹಾವು ಬಾಧಪಡಿಸಿ ಹಗ್ಗದ ಅನುಭವ ಆಕೈತಿ ನಮ್ಗೆ. ಹಾವು ನೆನಪಿಟ್ಕೊಂಡ ಹಗ್ಗದ ಅನುಭವ ಹೆಂಗ ಆಗ್ಬೇಕು? ಇದೆಲ್ಲ ಜಗತ್ತನ್ನೆಲ್ಲ ಅಲಗಳೆದಾಗ ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ ಆಕೈತಿ. ಬಾಧಪಡಿಸಿದಾಗ ಬ್ರಹ್ಮ. ದಿನನಿತ್ಯ ನಿದ್ರೆಯೊಳಗೆ ಆರಾಮ್ ಹೊಂತೀವಿ ಅಂತೀರಲ್ಲ, ಇನ್ನೊಬ್ರು ಯಾರಾದ್ರೂ ಬಂದು ಹೇಳಿದ ಮ್ಯಾಗ
ಅದನ್ನು ಹೊಂತಿರೋ ಸ್ವತಃ ನಿಮ್ಮ ಅನುಭವದ ಮುಖಾಂತರ ಅದನ್ನು ಹೊಂತಿರೋ ಸ್ವಂತದ ಅದ ಅಲ್ಲ ನಮಗೆ. ಯಾರು ಹೇಳೋದು ಬೇಕಾಗಿಲ್ಲ. ನಿದ್ದೆ ಆರಾಮ್ ಯಾರ ಕಲಿಸಿದ್ರೆ ನೀನು? ಯಾರು ಕಲಿಸಿಲ್ಲ. ನಿನಗೆ ಗೊತ್ತೈತಿ ಎಲ್ಲ ಕೈ ಬಿಟ್ಟ ನಿದ್ದೆ ಮಾಡಿದ್ರೆ ಆರಾಮ್ ಇರ್ತೇವಂತ. ನಾವು ಮಾಡಿದ ಅಡಿಗೆ ಇದಕ್ಕಿದ್ದಂಗೆ ಊಟ ಮಾಡ್ಬೇಕಾಕತ್ರಿ. ಈಗ ಮಾಡಿದ್ದನ್ನು ಊಟ ಮಾಡಕ್ ಬಂದೇವಿ ಇಲ್ಲಿ. ಇನ್ನು ಮಾಡ್ಬೇಕಾದ್ರೂ ಅಡಿಗೆ ನಮಗ್ ಬೇಕಾದಂಗೆ ಮಾಡ್ಕೊಳಿಕ್ ಬರ್ತೈತಿ ನಮ್ಗೆ ಆಗಾಮಿ ಕರ್ಮಗಳನ್ನು. ನಿನ್ನ ಕೈ ಒಳಗೈತಿ, ಹೆಂಗ್ ಮಾಡ್ಕೋತಿ ಹೆಂಗ್ ಬರ್ತೈತಿ ನಿನಗ. ಅದನ್ನ ಉಣ್ಬೇಕಾಗೈತಿ. ಬಿತ್ತಿದ್ದನ್ನು ಬೆಳೆದಕ್ಕೋ ಅಂತಿರಲ್ಲ. ಏನು ಕರ್ಮ ಮಾಡಿರ್ತೀವಿ ಅದನ್ನ ನಾವು ಅನುಭವಿಸ್ಬೇಕು. ಏನ್ ಶಾರೀರಿಕ ಸೌಕರ್ಯಗಳು ಭಾಳ ಆದ್ರೆ ನಾವು ಸುಖದಿಂದ ಇರ್ತೇವೆ ಅಂತ ನಾವು ತಿಳ್ಕೊಂಡಿವಿ. ನಾವು ಈ ದಾರಿ ತಪ್ಪೇವಿದ ಅನ್ನೋದು ಯಾರಿಗೆ ಅನಿಸ್ತದ? ಅವ್ರು ಯೋಗ್ಯ ದಾರಿ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮನಸ್ಸಿನ ಶಾಂತಿ ಸಮಾಧಾನ ಯಾಕಿಲ್ಲ ಅಂದ್ರೆ ಅನ್ನೋದು ಕಾರಣ ಏನು ಅಂದ್ರೆ ಹಿಂದಿನ ಮಹಾತ್ಮರೆಲ್ಲ ಮೂಲ ಕಾರಣವನ್ನು ಹುಡುಕಿ ಅದನ್ನು ತೆಗೆದು ಹಾಕಿ ಶಾಂತಿ ಹೊಂದಿದರು. ಶರೀರ ತಾದಾತ್ಮ್ಯ ಭಾವದೊಳಗೆ ಎಲ್ಲ ವ್ಯವಹಾರ ನಡೆದಿರುವುದು ನೋಡ್ರಿ. ಜಗತ್ತಿನ ವ್ಯವಹಾರ ಎಲ್ಲ ನಿದ್ದೆ ಹತ್ತಿದಾಗ ನಿಮ್ಮ ವ್ಯವಹಾರ ಎಲ್ಲಿ ಇರ್ತೈತಿ? ಅದು ಶರೀರ ಭಾವ ಇಲ್ಲ ಅಲ್ಲಿ. ಅವಾಗ ಏನಾಗಿರ್ತೀರಿ ಅಂದ್ರೆ ಕೊಡ್ತುಗಳವ್ರಾಗಿರ್ತಿರೋ, ಉಣ್ಣವ್ರಾಗಿರ್ತಿರೋ, ಏನ್ ತಿನ್ನೋರಾಗಿರ್ತಿರೋ, ಹೆಣ್ಣು ಗಂಡು ಸಣ್ಣವರು ದೊಡ್ಡವರು ಆಗಿರ್ತೀರಿ ಅಲ್ಲಿ. ಯಾವುದು ಆಗುಲ್ಲ. ಹಂಗಿದ್ದೆ ಆರಾಮು. ನಿದ್ದೆ ಎತ್ತಿದಾಗ ಹೆಂಗಿದ್ದೆ ಹಂಗೆ ಎಚ್ಚರಿಕೆ ಒಳಗೆ ಇರಾಕಲಿ. ಭಾವ ಬಂದಾಗ ಎಲ್ಲ ವ್ಯವಹಾರ ಭಾವದ ಗದ್ದಲ ಆಗುದಿಲ್ಲ ಇದು. ಭಾವ ಅಡಿಗ್ತ ಅಂದ್ರೆ ನೀವಾಗಿರ್ತೀರಿ. ಭಾವರಹಿತ ಸ್ಥಿತಿನ ನಿನ್ನ ನಿಜ ಸ್ವರೂಪ. ನಿದ್ದೆಯೊಳಗೆ ಸತ್ತಿರ್ತಿರುವ ಅಂದ್ರೆ ಸತ್ತ ಇರ್ತೀವಿ ನಾವು ಅದಲ್ಲಿ. ಸತ್ತಿದ್ರೆ ಯಾರು ನಿದ್ದೆನ ಮಾಡ್ತಿದ್ದಿಲ್ಲ. ಏನ್ ತಮ್ಮ ಇರುವಿನ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ ತಮ್ಮ ಇರುವಿನಲ್ಲಿ ನೆಲೆಯಾಗಿ ಯಾರು ನಿಂತಿರ್ತಾರೆ ಆ ಭಾವದೊಳಗೆ ಅವರಿಗೆ ಜನನ ಮರಣಾದಿಗಳ ಸಂಬಂಧ ಬರುದು. ಏನ್ ನಮಗ ನಾವು ಯಾರಿದ್ದೇವೆ ಅನ್ನೋ ನಿಜವಾದ ತಿಳುವಳಿಕೆ ಇಲ್ಲದಕ್ಕೆ ನಾವು ಅಲ್ಲದನ್ನ ನಾವು ಅಂತ ಗಟ್ಟಿಯಾಗಿ ಹಿಡ್ಕೊಂಡು ದುಃಖ ಪಡ್ಲಿಕ್ಕತ್ತೀವಿ. ಶರೀರ ನೀ ಹೌದೋ ಅಲ್ಲೋ ಅನ್ನೋದು ಸಂಶಯ ಬಂದದ ನಿನಗೆ. ಈ ಶರೀರ ನೆನಪಾದ ಕೂಡಲೇ ಆರಾಮ ಇಲ್ದಂಗ ಆದ್ ನೋಡಿ. ಶರೀರ ನೆನಪಿಲ್ದಾಗ ನಾವು ಆರಾಮನ ಇದ್ದೀವಿ. ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕನ್ನುವಂಗಿತ್ತಂದ್ರೆ ಇದ್ರ ಬಗ್ಗೆ ಚಂದಾಗಿ ವಿಚಾರ ಮಾಡ್ರಿ. ಯಾರು ಈ ಶರೀರದ ಮೇಲಿನ ಮೋಹವನ್ನು ಕತ್ತರಿಸಿ ಹಾಕ್ತಾರ ಅವ್ರ ಜೀವನ್ ಮುಕ್ತರು ಅಂತ. ಏನ್ ಶರೀರ ಮ್ಯಾಗಿನ ಮೋಹವನ್ನು ಪೂರ್ಣ ತೆಗೆದ ದೇಹ ಭಾವ ನಡೆಯ ದುಃಖದ ಕೇಳು ಅಂತ. ಏನ್ ಶರೀರ ತಾದಾತ್ಮ್ಯ ಭಾವ ಬರಬಾರ್ದು ನಮಗೆ. ಏನ್ ನಿದ್ದೆಯೊಳಗ ನೀ ಏನ್ ಕಂಡಿದ್ನಿ ಅಂತ ಹೇಳ್ತೀನಿ ಅಂದ್ರೆ ಅನುಭವದಿಂದನ ಆಗುದಿಲ್ಲ. ನೀ ಇದ್ನಿ ಅಂತ ಹೇಳ್ಬೇಕಾದ್ರೆ ಸ್ವತಃ ಅನುಭವದಿಂದ ಹೇಳ್ಬೇಕು. ನೀ ಇದ್ದದ್ದನ್ನು ಕಣ್ಣಿಲೆ ನೋಡಿದೆ. ಕಣ್ಣಿಲೆ ಏನ್ ನೋಡಿದೆ? ಏನ್ ನೋಡಿ ಹೇಳಿದೆ ಅಂದ್ರೆ ಇಲ್ಲಿ ಕೂತೇನೆ ಅಂತ ಶರೀರ ನೋಡಿ ಹೇಳ್ತೀವಿ. ನೀವು ಇದ್ದದ್ದನ್ನು ನಿಮ್ಮ ತಿಳುವಳಿಕೆಯಿಂದ ಕಂಡ್ರು ಏನ ಯಾರ ಹಿಡಿಕಿ ಕೇಳಿಕೆ ಮೇಲೆ ಕಂಡ್ರು? ಎಂದಾರ ಒಂದಿನ ಕಿವಿಗೆ ಬಿದ್ದಿರೋದು ಒಳ್ಳೇದಿಲ್ರಿ. ಎಡೆಬಿಡದೆ ಒಳಗೆ ಅನುಸಂಧಾನ ನಡಿಬೇಕು ನೋಡ್ರಿ. ಅಂದ್ರೆ ಏನಾರ ಸಂಸ್ಕಾರ ಉಳಿತದೆ.
ಹಗಲಿರುಳು ಅನ್ನೋದೇ ಇದನ್ನ ನಾವು ಅಭ್ಯಾಸ ಮಾಡ್ಬೇಕು. ಹಗಲಿರುಳು ಅನ್ನೋದೇ ಪರಿಭಾವಿಸುತ್ತೀರಿ ಅಂತ ಬಿಟ್ಟು ಬಿಡದೆ ಸ್ವಲ್ಪ ಬಿಟ್ಟಂದ್ರೆ ಅದು ಬಂದ ಅನಾತ್ಮ ವಿಚಾರ ಹೊಕ್ಕ ಬಿಡ್ತೈತಿ. ಇದಕ್ಕೆ ಅವಕಾಶ ಸಿಗುದಿಲ್ಲ ನಿನಗೆ ಮತ್ತೆ ಯಾವಾಗ ಏನು ನೀನು ಇದನ್ನ ಬಿಡು ಬಿಡು ಪುರುಸತ್ಲೆ ಅದಕ್ಕೆ ಹಾಕೊಂಡು ಅನಾತ್ಮ ವಿಚಾರ ಬಂದು ಕುಂತ ಬಿಡ್ತೈತಿ. ಯಾಕೆ ಅದರ ಅಭ್ಯಾಸ ಜೋರಾಗೈತಿ, ಅದರ ಅಭ್ಯಾಸ ಜೋರ್ ಇರ್ತೈತಿ, ಅದ ಉಳಿತೈತಿ. ಅದನ್ನ ಹೊಡೆದು ಹಾಕ್ಬೇಕಾದ್ರೆ ಸವಾಸೇರಾಗ್ಬೇಕು ಇದಕ್ಕಂತ. ಅನಾತ್ಮ ವಿಚಾರವನ್ನು ಹೊಡೆದಾಕಿ ಆತ್ಮ ವಿಚಾರದೊಳಗೆ ತೊಡಗುದಂತಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಜನ್ಮ ಜನ್ಮಾಂತರದ ಅದಾವೆಲ್ಲ ಒಳಗೆಲ್ಲ ಯಾವ ಬರ್ತಾವ ಸುಮ್ಮನೆ ಕುಂತ್ಬಿಟ್ಟೆ. ಎಲ್ಲಿ ಕುಂತ್ರು ಅದ ನೆನಪ ಬರ್ತದಪ್ಪ. ಮಾಡಿದ್ದು ಅವನ್ನೆಲ್ಲ ಉಂಟದ್ದು ಮಾಡಿದ್ದು ಅವ ನೆನಪು ಬರ್ತಾವ. ಏನ್ ಮಾಡಿದ ಏನ್ ಅವು ಚೆನ್ನಾಗಿ ಗಟ್ಟಿ ಅವ ಆಗೊಂಡ್ ಕುಂತಾವ. ಅದಕ್ಕೆ ಅದ ಭಾವದಾಗ ಅಲ್ಲೇ ಒಳ್ಳೆ ಅದ್ರ ಕಡೆ ಎಲ್ಲ ಹೋಗತಿ. ಅದರಿಂದ ದುಃಖ ಆಕೈತಿ ನಮ್ಗ ಹುಟ್ಟು ಸಾವುಗಳನ್ನ ನಮ್ಗದ ಅದ್ರ ಹೊಂದಾಕಸ್ತತಿ ಅಂತ ಯಾವ ಪುಣ್ಯಾತ್ಮ ಹೊಳದತ್ತಿದು ಮತ್ತು ತಿರುಗ್ಬೇಕಾಕೈತಿ. ಜನ್ಮ ಜನ್ಮಾಂತರ ಅದ್ರ ಬೆನ್ನ ಹತ್ತಿ ನಾನು ನೀ ಇದ್ದದ್ದನ್ನ ಕಣ್ಣಿಲೆ ನೋಡಿದ್ಯಾ? ಕಣ್ಣಿಲೆ ಏನ್ ನೋಡಿರತಿ? ಈ ರೂಪ ನೋಡಿರತಿ. ಕಣ್ಣಿಗೆ ಕಾಣುವುದೆಲ್ಲ ರೂಪ, ಹೌದಿಲ್ಲ? ಇಲ್ಲಿ ಕೂತೇನ್ ನಾನಂತ ಈ ಶರೀರ ನೋಡಿ ಹೇಳ್ತೀನಿ. ನೀವಿದ್ದದ್ದು ನಿಮ್ಮ ತಿಳುವಳಿಕೆಯಿಂದ ನಾ ಹೇಳ್ತೀರಿ ಅದನ್ನ. ನೀವ ತಿಳ್ಕೊ, ನಿಮ್ಮದ ಇರುವಿಕೆಯನ್ನ ನೀವ ತಿಳ್ಕೊಬೇಕಾಗಿ. ಇದೆಲ್ಲರಿಗೂ ತಿಳಿತೈತಿ. ನಾವು ಹೇಳೋದು ಸಣ್ಣವ್ರಿಗೆ, ದೊಡ್ಡವ್ರಿಗೆ, ಮುದುಕರಿಗೆ ಎಲ್ಲರಿಗೂ ತಿಳಿತೈತಿ. ಎಲ್ಲರಿಗೂ ತಿಳಿಲಿ ಅಂತ ಇದನ್ನ ಹೇಳೋದು ಕೇಳೋದು ಮಾಡಾಕತ್ತೈತಿ. ನಿದ್ರೆಯೊಳಗಿನ ಆರಾಮ ಇದ್ದಾಗ ಎಚ್ಚರಿಕೆ ವ್ಯವಹಾರ ಅಲ್ಲಿ ಏನಾರು ಇತ್ತನ ಅಲ್ಲಿ? ಯಾವುದು ಇದ್ದಿದ್ದಿಲ್ಲ, ಯಾವ ಸಂಬಂಧನೂ ಇದ್ದಿದ್ದಿಲ್ಲ. ಪುಸ್ತಕ ಓದಿದ ಮೇಲೆ ನಿದ್ರೆ ಆರಾಮ ಅನುಭವ ಅಂತಾನಪ್ಪ ನೀನು. ಒಬ್ರಿಗೊಬ್ರು ಆರಾಮ್ ಕಲ್ಸಕ್ ಬರ್ತೈತೇನ್ರಿ? ನಿಮ್ ಮಕ್ಳಿಗೆ ನೀವು ಆರಾಮ್ ಕಲಿಸ್ತಿರೋ ಏನು ಓದು ಬರ ಕಲಿಸ್ತಿರೋ? ಸಾಲಿ ಕಲ್ತ್ ಬಂದಿರೋ ಏನ ಆರಾಮ್ ಕಲ್ತ್ ಬಂದ್ರಿ, ಆರಾಮ್ ಇರಕ್ ಕಲ್ತ್ ಬಂದ್ರಿ ಅಂದ್ರೆ ಆರಾಮು ಪ್ರತಿಯೊಬ್ಬರು ಸ್ವಂತ ಅನುಭವ ಅದು. ಎಲ್ಲರಿಗೂ ಬರ್ತದೆ. ಅದಕ್ಕೆ ಆರಾಮ್ ಯಾರಿಗೂ ಕಲಿಸ್ಲಿಕ್ಕೆ ಬರುದಿಲ್ಲ ಅದು. ನಿನ್ನೊಳಗಿನ ಆರಾಮ್ ನೀನ ನೋಡ್ಕೊಂಡು ಉಳ್ಕೊಂಡು ಇರುದದು. ಅದನ್ನ ಬಿಟ್ಟುಕೊಟ್ಟು ಶಾಸ್ತ್ರ ಹೇಳ್ತಾನ. ಶಾಸ್ತ್ರ ಏನ್ ಶಾಸ್ತ್ರ ಹೇಳ್ತಿ ಪಡಿ ಹೇಳ್ತಾರೆ ಸರಿ ನೀವು. ಬರೇ ನಿದ್ರಿ ವಿಚಾರ ಮಾಡ್ಲಿಕ್ಕೆ ಹತ್ತಿದ್ರ ಎಚ್ಚರಿಕೆ ಚಿಂತೆ ಕಡಿತೈತಿ. ನಿದ್ದಿ ಕಡೆ ಲಕ್ ಕೊಟ್ರ ಆತ್ಪೂರ್ತಿಕ ಅದ್ರ ಕಡೆ ಲಕ್ ಕೊಟ್ರ ಇದರದೆಲ್ಲ ತಪ್ಪಿಸ್ಕೊಳಾಗ್ಬೋದು. ಕಾಯಂ ಅದ್ರ ಕಡೆ ಲಕ್ ಕೊಟ್ರ ಬ್ರಹ್ಮಚಿಂತನದೊಳಗಿದ್ರ ಇದ್ರ ನೆನಪೋದಾಗ್ಬೋದು ನೀನು. ಈ ಎಚ್ಚರಿಕೆ ವ್ಯವಹಾರ ನಮ್ಗೆ ಆರಾಮ್ ಕೊಡೋದಿಲ್ಲ ಅಂದಿಂದ ಇದ್ರ ಹಂಗ ಯಾಕಪ್ಪ ನಮ್ಗೆ ಎಷ್ಟು ಇದನ್ನ ಹಚ್ಕೊಂಡಿ ಅಲ್ಲೋ ನೀನು. ನಾನು ನನ್ನದು ಅಂತ ಯಾವ್ದು ನಿರಂತರ ದುಃಖ ಕೊಡ್ತೈತಿ ಅದು ನೀ ಹೆಂಗಾಕಿ ನಿನ್ನದು ಹೆಂಗಾಕತಿ ಅದ ನಿನ್ನ ಬಂಧನಕ್ಕೆ ಹಾಕಿತ್ತು. ಅದರ ಮ್ಯಾಗ ಅಮೋ ಇಟ್ಕೊಳ್ಬೇಕು. ನಿರಂತರ ದುಃಖ ಕೊಡುವಂತ ಶರೀರ ನಾನು ಅಂತ ತಿಳ್ಕೊಂಡಿಲ್ಲ. ಜೀವಿಗಳ ಸಂಖ್ಯೆ ಅಗಣಿತದ. ಹೊಸ ಉಪಾಧಿ ಆದದಂಗ ಹೊಸ ಹೊಸ ಜೀವಿಗಳ ತಯಾರಾಗ್ತಾವ.
ಜೀವಿಗಳ ಉಪಾಧಿನ ಅಂತಃಕರಣ. ಏನ್ ಹೆಂಗ್ ನೀ ಕಲ್ಪನಾ ಮಾಡ್ತೀಯ ಹಂಗಂಗ ಅವು ಆಗುವನಲ್ಲ ಉಪಾಧಿಗಳು, ಕಲ್ಪಿತ ಉಪಾಧಿಗಳು. ಅದ್ರಾಗ ಇವೆಲ್ಲ ತೋರ್ತಾವ. ಎಷ್ಟು ಗಡಿಗೆ ಇಟ್ಟಿಟ್ಟಂಗ ಅದ್ರಾಗ ಒಂದು ಪ್ರತಿಬಿಂಬ ತೋರತಾವಿಲ್ಲ. ಆ ನೀನ ಉಪಾಧಿಗಳನ್ನ ಮಾಡ್ಕೊಂಡು ಕುಂತೀವನ್ನೆಲ್ಲ ನೀನ ಕಲ್ಪಿಸ್ಕೊಂಡು, ನೀನ ಅಡಗಿಸಿದಾಗ ನಿನಗೆ ಸಮಾಧಾನ. ಏನ್ ಹಿಂದೆ ಏನ ನೀವು ಮಾಡಿರ್ತೀರಿ ಅದಕ್ಕೆ ಅನುಗುಣವಾಗಿ ಈಗಿನ ಶರೀರ ಚರಿತಾರ್ಥ ವ್ಯವಹಾರ ನಡೆದೈತಿ. ನೀವು ಒಳ್ಳೇದ್ ಮಾಡಿ ಈಗ ಸದ್ಯ ಒಳ್ಳೇದ್ ಮಾಡ್ಕೊಂಡ್ರೆ ನಿಮ್ಗೂ ಮುಂದೆ ಒಳ್ಳೇದಾಕತಿ. ಹಿಂದೆ ಮಾಡಿದ್ರೊಳಗೆ ಈಗ ತಿದ್ದಾಡಕ್ ಬರುದಿಲ್ಲ. ಕರ್ಮಕಾಂಡ ಏನದ ಅದು ಋಷಿಗಳದು. ಕರ್ಮಕಾಂಡದಾಗ ಏನು ಹುರುಳಿಲ್ಲ ಅಂತ ತಿಳಿದವ ಬ್ರಹ್ಮ ಜಿಜ್ಞಾಸದೊಳಗೆ ತೊಡಗ್ತಾನ. ಏನ್ ಇಲ್ಲಿ ತನಕ ಕರ್ಮ ಮಾಡ್ಕೊಂತ ಬಂದ್ರಲ್ಲ ಏನ್ ಲಾಭ ಆಗೈತೆ ನೋಡ್ಕೊರಿ. ಧನು ಆಗೋದು ಬಿಟ್ಟಿಲ್ಲ. ಏನ್ ಕರ್ಮಕಾಂಡ ಋಷಿ ಮುನಿಗಳದಲ್ಲ ಅದು. ನೀವ್ ಒಳ್ಳೇದ್ ಮಾಡ್ಬೇಕಂತ ಯಾರಿಗ್ ಒಳ್ಳೇದ್ ಮಾಡ್ತೀನಿ ನೀನು? ನಿನಗಾರ ಒಳ್ಳೇದ್ ಮಾಡ್ಕೊಂಡ್ಯಾ? ಮಾಡಿದ್ದೇನ್ ಉಳ್ದತ್ ಹೇಳು? ಗೊಂಬಿ ಇಟ್ಕೊಂಡು ಪೂಜೆ ಮಾಡ್ಕೊಂತ ಕೂತ ಅಂದ್ರೆ ಗೊಂಬಿಗೆ ನಿನಗೇನ್ ಒಳ್ಳೇದ್ ಮಾಡ್ತೈತೆ ಅದು? ಶರೀರದಿಂದ ಮನಸ್ಸಿನಿಂದ ಪ್ರಾಣಿಗಳಿಗೆ ಏನಾದ್ರು ಒಳ್ಳೇದಾಗುವಂತದ್ದನ್ನು ಮಾಡಾಕತ್ತೀರಿನ? ನಮಗ ನಾವು ಹೇಳ್ಕೋದಿದ್ದನ ಮಂದಿಗೆ ಹೇಳೋದಲ್ಲ. ನಮ್ಮ ಮನಸ್ಸಿಗೆ ಬುದ್ಧಿ ಹೇಳ್ಬೇಕು ನಾವು. ಏನ್ ಪರೋಪದೇಶ ಅಲ್ಲದ ನಮಗ ನಮ್ಮ ಮನಕ್ಕೋಸ್ಕರ ಇದನ್ನ ಹೇಳೋದು ಕೇಳೋದು ಮಾಡ್ಬೇಕಾಗಿತ್ತು. ಇನ್ನೊಬ್ಬರಿಗೆ ಅಲ್ಲ ಇದಂತ. ಪ್ರಯೋಗ ಮಾಡಿ ನೋಡ್ಕೋ ನಿನ್ನ ಮನಸ್ಸಿಗೆ ನೀನ ಬುದ್ಧಿ ಹೇಳೋದಕ್ಕೆ. ಅದಕ್ಕೆ ಹೇಳಾಕ್ತಾ ಇರಲಿಲ್ಲ, ಮಂದಿಗೆ ಹೇಳಾಕ್ ಹೋಗಿ ಜಿಗದ. ಯಾಕ್ರಿ ನಿನ್ನ ಒಳಗ ಏನ್ ಗದ್ದಲ ಹಿಡಿಸೈತಿ ಅದ ಮನಸ್ಸಿಗೆ ಅದಕ್ಕೆ ಬುದ್ಧಿ ಹೇಳೋದಿಲ್ಲ. ಏನ್ ನಿನ್ನ ಮನಸ್ಸು ಮುಂದಿನ ಗೆದ್ದಾಕ್ ಬರ್ತೈತಿ. ಮನಸ್ಸು ಗೆದ್ದಾಗ ಗೆಲಿಯಾಕ್ ಬರ್ತೈತಿ ಅಂತ. ಹೌದು, ನಿನ್ನ ಮನಸ್ಸು ಮೊದಲು ಹತೋಟಿ ಒಳಗೆ ಇಟ್ಕೊಳಕಲ್ಲ. ಏನ್ ಕರ್ಮದ ಬೆನ್ನ ಹತ್ತಿ ಜನ್ಮ ಅಂತ ತಿರುಗ್ಬೇಕಾಕೈತಿ ನಾವು. ಏನ್ ಅದಕ್ಕೆ ಕರ್ಮದಿಂದ ಬಲೆ ಬಂದ ಪರಿಯದು ನಿರ್ಮಲ ಜ್ಞಾನದಿಂದ ಅಲ್ಲದೆ ಅಂತ. ಶರೀರಕ್ಕೆ ಅನ್ನ ನೀರು, ಮನಸ್ಸಿಗೆ ಸಮಾಧಾನ ಶಾಂತಿ ಆಗುವಂತ ವಿಚಾರಗಳನ್ನ ಹಚ್ಬೇಕು, ವಿಚಾರಕ್ಕೆ ಹಚ್ಬೇಕು. ಅದಕ್ಕೆ ಅನ್ನ ನೀರು ಅವಲಂಬಿಸ್ಕೊಂಡ್ರೆ ಶಾಂತಿ ಸಮಾಧಾನ ಐತೇನು? ಶರೀರ ಅವಲಂಬಿಸ್ಕೊಂಡೈತೆ ಅದನ್ನ. ಇರು ಅದನ್ನ ಅವಲಂಬಿಸ್ಕೊಂಡಿಲ್ಲ. ಶರೀರ ಇರೋ ಮಟ್ಟ ಅದಕ್ಕೆ ಬೇಕು. ಏನ್ ನಾನು ಅನ್ನುವಂತ ಮೂಲ ಎಲ್ಲರದು ಒಂದೇ ಅದ. ಅದು ಹೆಚ್ಚುನೂ ಆಗುದಿಲ್ಲ, ಕಡಿಮೆನೂ ಆಗುದಿಲ್ಲ. ನಿಜವಾದ ನಾನು ಅನ್ನೋದು ಏನೈತೆಲ್ಲ ಆ ಸದ್ವಸ್ತುನ ಅದು. ಅನುಭವದ ಪ್ರವಾಹದ ಎದುರಿಗೆ ಯಾವ ಕಟ್ಟುಗಳು ತಡೆಯಲಾರದು. ಏನ್ ಅನುಭವದ ಕಡೆ ಎಲ್ಲ ಕೊಡು. ಈ ಇಂದ್ರಿಯಗಳ ಬೆನ್ನು ಹತ್ತಕ್ ಹೋಗ್ಬೇಡ. ಅಹಂಕಾರ ಏನದ ನೋಡಿ, ಎಲ್ಲಕ್ಕಿಂತ ಹೆಚ್ಚಿನ ಪಾಪ ಅದು. ನೀ ಇದ್ದದ್ದಕ್ಕ ಬಿಟ್ಟು ಇಲ್ಲದನ್ನ ನಾನು ಅಂತೀಯಲ್ಲ. ನಾನು ಅಂತ ಈ ದೇಹ ನಾನು, ಇಂದ್ರಿಯಗಳ ನಾನು, ಮನಸ್ಸು ನಾನು, ನಡಬರ್ಕ ತೋರಿದ್ದು ನಾನು ಅನ್ನೋದು ಅಹಂಕಾರ. ಪಾಪ ಅಂತ. ಎಲ್ಲಕ್ಕಿಂತ ಹೆಚ್ಚಿನ ಪಾಪ ಇದು. ತನಗೆ ತಾನನ್ನೋದು ಅದು ಅಹಂಕಾರ ಅಲ್ಲ.
ಇದ್ದ ವಸ್ತು ನಾನು ಅನ್ನೋದು ಅಹಂಕಾರ ಅಲ್ಲ. ಇಲ್ಲದನ್ನ ಹಿಡ್ಕೊಂಡು ಕುಂತಿಯಲ್ಲ, ಅದ್ರ ಇಲ್ಲದ್ದ ಹೌದಿಲ್ಲ ಇದು. ಈ ತೋರಿಕೆ ವಸ್ತುಗಳು ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ನಾನು ಅಂತ ಇಲ್ಲದ್ದು ತೋರ್ತಾವ. ನಿನ್ನಲ್ಲಿ ತೋರಿದ್ದನ್ನ ನಾನು ಅಂದ್ರೆ ಹೆಂಗೆ? ನಾನು ಅದು ಇದಕ್ಕಿದ್ದಂಗೆ ಐತಿ, ಹೆಚ್ಚು ಕಡಿಮೆ ಆಗುವುದಿಲ್ಲ. ಅದು ಹಿಂದೂ ಇಂದು ಮುಂದು ಎಂದೂ ಬದಲಾಗದೆ ಇದ್ದಂಥದ್ದು, ಯಾವ ಕಾಲಕ್ಕೂ ಬದಲಾವಣೆ ಆಗದೆ ಇದ್ದಂಥ ವಸ್ತು ಅದು. ಶರೀರ ಚರಿತಾತ್ಮಕೋಸ್ಕರವಾಗಿ ಏನ್ ಮಾಡ್ತಿಲ್ಲ ಹೊರಗಿನ ಆ ಕ್ರಮನ ಬೇರೆ, ಶಾಂತಿ ಹೊಂದ್ಬೇಕು ಅನ್ನೋ ಕ್ರಮನ ಬೇರೆ. ಶರೀರ ಚರಿತಾರ್ಥಕ್ಕೋಸ್ಕರವಾಗಿ ಮಾಡೋ ಕ್ರಮನ ಶಾಂತಿ ಹೊಂದು ಕ್ರಮ ಅಂತ ನಾವು ತಿಳ್ಕೊಂಡೇವಿ. ಅದಲ್ಲ ಅಲ್ಲ. ಈ ಜನ್ಮದೊಳಗೆ ಅಧ್ಯಾತ್ಮ ಸಂಸ್ಕಾರ ನಿನಗೆ ಗಟ್ಟಿ ಮುಟ್ಟಾದ್ರೆ ಮುಂದಿನ ಜನ್ಮದೊಳಗೆ ಅಭ್ಯಾಸದಾಗ ತೊಡಗಾಕ್ ಬರ್ತೈತಿ. ಸರಿಯಾಗಿ ಅದನ್ನ ತಿಳ್ಕೊ, ನಂಬಿಕೆ ಇಟ್ಟು ಕೇಳದನ್ನ ಕೇಳಿ ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡು, ಅಂದ್ರೆ ದಾರಿಗೆ ಬರ್ತೀನಿ. ವಿಷಯದ ಆಶಯ ಏನ್ ಮಾಡ್ತೈತಿ, ಅದು ಸತ್ಕರ್ಮದ ಬದಲಾಗಿ ದುಷ್ಕರ್ಮಗಳನ್ನು ಬಾಳ್ ಮಾಡ್ಲಿಕ್ಕೆ ಹಚ್ತೈತಿ. ವಿಹಿತ ರೀತಿಯಿಂದ ಸಿಗದಂಗ ಸಟಕ್ಕಿನ ನಿಷಿದ್ಧ ಮಾರ್ಗಕ್ಕೆ ಹೋಗ್ತೈತಿ. ಹೆಂಗಾರ ಅದನ್ನ ದೊರಕಿಸ್ಬೇಕಪ್ಪ ಅಂತ. ನಮಗ ಅನ್ಯವಾಗಿದ್ದ ಗತಿಗಳೆಲ್ಲ ಹೇ ಅದಾವ ಅನ್ನೋದು ಹೊಳಿಬೇಕಲ್ಲ. ಯಾವ ಪುಣ್ಯಾತ್ಮ ಹೊಳಿತೈತಿ ನೋಡಿ. ಏನ್ ಅನ್ಯ ಗತಿಗಳ ಭೋಗ ಎಲ್ಲ ಕಷ್ಟದಾಯಕದ ಅನ್ನೋದು ಹೊಳೆದಾಗಲ್ಲ. ಅದರಿಂದ ಹಿಂದಕ್ಕೆ ಸರಿಬೇಕು ಅನ್ನೋದು ಇನ್ನೂ ಹೊಳಿವಲ್ದ ನಮಗಿದು. ಹೇ ಅದ ಅನ್ನೋದು, ಇದು ತ್ಯಾಜ್ಯದ, ಬಿಡಲಿಕ್ಕೆ ಯೋಗ್ಯವಾದದ್ದು. ಎಷ್ಟು ಮಂದಿ ಮಹಾತ್ಮರು ಇದ್ರ ಬಗ್ಗೆ ನಾವು ಎಚ್ಚರಿಕೆ ಕೊಟ್ಟರು, ಅದ್ರ ಕಡೆ ಲಕ್ಷ ಮತ್ತು ಅದ್ರ ಬೆನ್ನು ಹತ್ತೇವೆ. ಶರೀರವನ್ನು ಹೊಂದುದಂದ್ರೆ ತಾನಲ್ಲದ ಗತಿಯನ್ನು ಹೊಂದುವುದಿಲ್ಲ. ಅದು ಸದ್ಗತಿ ಅಲ್ಲ, ದುರ್ಗತಿನ. ನೀವು ಅಲ್ಲದ ನಿಮ್ಗೆ ಎಷ್ಟು ಕೊಟ್ಟರು ನಿಮ್ಗೆ ಸಮಾಧಾನ ಇರ್ತದೆ? ಎಲ್ಲಿರ್ಬೇಕ್ರಿ ಸಮಾಧಾನ? ಅಲ್ಲದನ್ನ ಹಿಡ್ಕೊಂಡು ಕುಂತಿಯಲ್ಲ ನೀ, ಬಿಡದನ್ನ. ಮಹಾವಾಕ್ಯಗಳ ಅರ್ಥ ಏನದ? ಎಲ್ಲರ ಸ್ವರೂಪನ ಅದ. ಅಹಂ ಬ್ರಹ್ಮಾಸ್ಮಿ ಅನ್ನೋದು. ಸ್ವರೂಪಾನಂದಕ್ಕ ವೇದಾಂತಿಗಳು ಬ್ರಹ್ಮ ಅಂತಾರ, ಶೈವರು ಶಿವ ಅಂತಾರ, ನೈಯಾಯಿಕರು ಕರ್ತ ಅಂತಾರ, ಮೀಮಾಂಸಕರು ಕರ್ಮ ಅಂತಾರ, ಬೌದ್ಧರು ಬುದ್ಧ ಅಂತಾರ, ಜೈನರು ಅರೋಹಂತ ಅಂತಾರ. ಅದು ಒಂದೇ ಒಂದಾದಂತ ಇರುವುದು, ಬೇರೆ ಬೇರೆ ನಮೂನೆ ಹೆಸರುಗಳೇ ಕರೀತಾರ. ಏನ್ ಈ ವ್ಯವಹಾರಿಕ ನಿಯಮಗಳನ್ನ ಮತ್ತು ಆಧ್ಯಾತ್ಮಿಕ ನಿಯಮಗಳನ್ನ ನಾವು ಪಾಲನೆ ಮಾಡಿದ್ರೆ ವ್ಯವಹಾರನು ಸುಗಮವಾಗಿ ಸಾಗ್ತದೆ, ಇತ್ತು ಪರಮಾತ್ಮನು ಸುಗಮವಾಗಿ ನಡೀತದೆ. ನಿಯಮಗಳನ್ನು ಮುರಿದ್ರೆ ಅವು ಹದಿಗೆಡ್ತಾವ. ಯಾವುದೇ ಮಹಾತ್ಮ ನಿಯಮಗಳನ್ನು ಪಾಲನೆ ಮಾಡಿ ಅವನ್ನ ಮೀರಿದವರು. ನೀತಿ ನಿಯಮಗಳ ಪಾಲನೆ ಮಾಡಿದ್ರೆ ಇಲ್ಲ, ಅವನು ಮುರಿದ್ರೆ ಮೀರಾಕ್ ಬರೋದಿಲ್ಲ. ನೀನು ಮುರಿದ್ರೆ ಅದರ ಫಲ ಉಣ್ಬೇಕಾಗತ್ತೆ. ನಿಯಮಗಳನ್ನು ಮುರಿದ, ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದೆ ಅಂದ್ರೆ ಬಹಳ ಹೀನ ಸ್ಥಿತಿ ಬರ್ತದೆ ನಿನಗೆ. ಮೊದಲು ನಾವು ಉತ್ತಮ ನಾಗರಿಕರಾಗಿ ಬಾಳೆ ಮಾಡಕ್ ಕಲಿಬೇಕು. ನೀವು ಉತ್ತಮ ನಾಗರಿಕ ಆದ ಅಂದ್ರೆ ನಾಳೆ ಯೋಗಿ ಆಗೋದು ಸತ್ತಿದ್ದದು. ಎಲ್ಲೈತಿ ಉತ್ತಮ ನಾಗರಿಕತೆ? ನಾಗರಿಕತೆ ಎಲ್ಲ ಈಗ ಮುಳುಗಿಬಿಟ್ಟೈತಿ, ನಿಷೇಧಾಗ ಮುಳುಗಿಬಿಟ್ಟೈತಿ. ಅದೆಲ್ಲ ನಾಗರಿಕತೆ ಅನ್ನೋದು ಇದ ನಾಗರಿಕತೆ. ಸುಧಾರಿಸಿ ಅನ್ಪಾಂಗ್ ಅನ್ನೋದು ಅದಿಲ್ಲ. ಮಜಾ ಮಾಡವ, ಇದಕ್ಕೇನು ಗೊತ್ತೇ ಇಲ್ಪ, ಇನ್ನ ಇದೇನು ಸುಧಾರಿಸಿಲ್ಲ ಅಂತ. ನಿನ್ನ ಒಳ್ಳೆ ನಡ್ತಿಗೆ ಜನರು ನಂಬ್ತಾರೋ ಏನ? ನೀ ಗೊಂಬಿಗೆ ನಡ್ಕೊಂತಿ ಅಂತ ನಂಬ್ತಾರೋ ನಿನ್ನ?
ಅದು ಒಳ್ಳೆ ನಡತೆ ಬೇಕು, ಉತ್ತಮ ಆಚರಣೆ. ಅದು ನಿನಗೂ ಹಿತ, ಇನ್ನೊಬ್ಬರಿಗೆ ಹಿತ ಕೊಡ್ತದೆ. ಏನ್ ಅದನ್ನ ಬಿಟ್ಟೆ ಅಂದ್ರೆ, ನೀತಿ ಬಿಟ್ಟೆ ಅಂದ್ರೆ ನಿನಗೂ ಹಾನಿ, ಇನ್ನೊಬ್ಬರಿಗೆ ಹಾನಿ ಮಾಡ್ತೀನಿ. ನೀ ಕೆಟ್ಟ ಇನ್ನೊಬ್ಬರನ್ನ ಕೆಡ್ತೀನಿ, ಕೆಡಿಸುದು ನೋಡು. ಸುಖಿಗಳಾದವರೆಲ್ಲ ವಿಷಯದ ಇಚ್ಛೆಯನ್ನು ತ್ಯಾಗ ಮಾಡಿದ್ರು, ಏನಾದ್ರೂ ಬೆನ್ನು ಹತ್ತಿದ್ರು ಹೇಳಿ. ಹ್ಮ್ ಮಹಾತ್ಮರಾದವ್ರು ಏನ್ ಮಾಡಿದ್ರು? ಭೋಗ ಲಾಲಸೆಗಳನ್ನೆಲ್ಲ ಕಡಿಮೆ ಮಾಡ್ಕೊಂಡ್ರಿಲ್ಲ. ಅದ್ರಾಗ ಏನೂ ಲಾಭ ಇಲ್ಲ ಅಂತ ತಿಳ್ಕೊಂಡು ಉದಾಸೀನ ಆದ್ರು. ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಹೊಂದಿದ್ರು ವಿವೇಕವಂತರು. ನಮ್ಮಲ್ಲಿ ವಿವೇಕನ ಉದಯ ಆಗಿಲ್ಲ ಅಂದ್ರೆ ಹೆಂಗ್ ಹುಡುಕಿದ ಸುಖರೂಪ ಅಂತ ಅನ್ಸ್ತದೆ. ಉತ್ತಮ ನಾಗರಿಕರಾಗಿ ಬದುಕಬೇಕಾದ್ರೆ ಬಹಳ ಸಹನಶೀಲತಾ ಬೇಕಾಗಿತ್ತು. ಏನ್ ತಾಳ್ಮೆ, ಬಹಳ ಸಮಾಧಾನ, ಶಾಂತಿ ಬೇಕು ನಮ್ಗೆ. ಭೋಗಲಾಲ್ಸ ಏನದ ನೋಡ್ರಿ, ನಿಮ್ಮ ಜೀವನ ಎಲ್ಲ ಹಾಳು ಮಾಡ್ತದೆ. ಗೊತ್ತಾಗಲ್ಲ ಬಂದು ನಿಮ್ಮನ್ನ ಹಾಳು ಮಾಡ್ತದೆ. ನಾನು ನಂದು ಅಂತ ತಿಳ್ಕೊಂಡು ಈ ಶರೀರನ ಸುಖ ಕೊಡ್ತಿಲ್ಲ ನಿಂದ. ನೀ ಇಟ್ಕೊಂಡು ಗೊಂಬೆ ಏನು ಸುಖ ಕೊಡ್ತೈತಿ ನಿನಗೆ? ಇಟ್ಕೊಂಡು ಕುಂತಿಯಲ್ಲ ಗೊಂಬೆ ಸುಖ ಕೊಡ್ತೈತಿ ಅಂತ. ಒಂದು ಭ್ರಮ ಆಗೈತಿ ನಿಮ್ಗೆ, ಅವು ಇದ್ರ ಆರಾಮೈತೆ ಅಂತ. ಅವು ತಾನು ಮಾಡ್ಕೊಂತ ಹೋಗ್ತೈತೆ, ಹಿಂದಿನ ಪೀಳಿಗೆನೂ ಅದನ್ನ ಮಾಡ್ಕೊಂತ ಹೋಗ್ತಾವ. ಅದ್ರಾಗ ಸುಖ ಐತೆ ಅಂತ ತಿಳ್ಕೊಂಡು. ಅದು ವಂಶ ಪರಂಪರೆಯಿಂದ ನಮ್ಮ ಮನ್ಯಾಗ ಬಂದೈತ್ರಿ ಇದು. ಇಲ್ಲ ಇಲ್ಲ, ಅದು ಮೊದಲಿಗೆ ಇಲ್ಲ. ಇಲ್ಲ ವಿಚಾರವಂತರ ಸಂಘ ಇಲ್ಲದಕ್ಕೆ ನಿನಗೆ ಹಂಗಾಗೈತೆ ಅದು. ಏನ್ ದೇವ್ರಂತ ಏನಾರ ಇಟ್ಕೊಂಡು ಕುಂದಿರ್ತಿ, ದೇವ್ರ ಇಟ್ಟೇನು? ಇಡಾಕ್ ಬರ್ತೈತೇನ ಅದನ್ನ ದೇವ್ರ? ಇಟ್ಟು ತೋರ್ಸು ನೋಡು. ಇದ ದೇವ್ರು ಅಂತ ಯಾವ್ದನ್ನ ಉಪವಾಸ ಮಾಡ್ತೀಯ, ಅದು ದೇವ್ರಲ್ಲ ಅದು. ಏನ್ ದೇವ್ರನ್ನ ಇಡಾಕ್ ಬರೋದಿಲ್ಲ ಅದು, ಅದನ್ನ ತೋರ್ಸಾಕು ಬರೋದಿಲ್ಲ. ಅದು ಕಣ್ಣಿಗೆ ಕಾಣಿಸೋದಲ್ಲ, ಮನಸ್ಸಿಗೆ ಭಾಸ ಆಗೋದಲ್ಲ. ಅದು ಕಣ್ಣಿಗೆ ಕಣ್ಣು. ಹ್ಮ್ ಎಲ್ಲಾ ಕಣ್ಣಗ ಬೆಳಗ್ಲಿಕ್ಕೆ ಆಶ್ರಯನ ಅದ ಅದು. ಎಲ್ಲದಕ್ಕೂ ಆಶ್ರಯವಾಗಿರ್ತಕ್ಕಂಥದ್ದು ಅದು. ಅರಿವು ಆನಂದ, ಅದಕ್ಕೆ ದೇವರು ಅಂತಾರೆ. ಏನ್ 5 ಸ್ಥಿತಿ ನಾವು ಮರ್ತು ಬಿಟ್ಟೇವಿ. ಮರ್ತದ ನೆನಪು ಮಾಡ್ಕೊಳಕ್ ಆಗೋಲ್ಲ ನಮ್ಗೆ. ಪೂರ್ಣ ಮರ್ತಿಲ್ಲ, ಮರ್ತಂಗ ಆಗೈತಿ. ಅದನ್ನ ನೆನಪು ಮಾಡ್ಕೊಳಿಕ್ ಬರ್ತದ. ಎಷ್ಟು ನೆನಪಿಗೆ ತಂದು ಕೊಟ್ರು ಅದನ್ನ ನೆನಪಿಗೆ ತಂದ್ಕೊಂಡಿರೋ ಆಗವಲ್ದು ನಮ್ಗೆ. ಮತ್ತೆ ಏನಾರ ಮಾಡ್ಯಾನಂತ ಕರ್ಮಜನ್ಯ ಆಗಿದ್ರೆ ಮತ್ತೊಂದು ಕರ್ಮ ಮಾಡೋದ್ರಿಂದ ಅದು ಹೊಕ್ಕಿತ್ತು. ಕರ್ಮಜನ್ಯ ಅದದ್ದಲ್ಲ ಅದು. ನೀನ ಕಲ್ಪಿಸ್ಕೊಂಡದನ್ನ ನೀನ ಬಿಡಾಕ್ ಒಲ್ಲೆ ಅಂದ್ರೆ ಎರಡನೇದವ್ರಿಗೆ ಏನ್ ಮಾಡ್ಬೇಕ್ರಿ? ಹಾ ಸ್ವತಃ ನೀವ ವಿಚಾರ ಮಾಡ್ಬೇಕು ಇದಕ್ಕೆ. ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಒಂದಾಕಾಗೋದಿಲ್ಲ ಇದನ್ನ. ಸ್ವಂತ ಪ್ರಜ್ಞೆ ಬೇಕು ನಮ್ಗೆ. ಸ್ವಯಂ ಪ್ರಜ್ಞೆ ಇಲ್ಲ ನಮಗೆ ಶಾಸ್ತ್ರ ಏನ್ ಮಾಡುದು? ತಾನು ವಾಸವಾಗಿರುವ ಮನೆ ತಾನು ಅಂದರೆ ಹೆಂಗ ಮೂರ್ಖ ಅಂತಾರೋ ಹಂಗ, ಅದೇ ರೀತಿ ಜೀವ ವಾಸವಾಗಿರುವ ಈ ದೇಹ ನಾನೆಂದರೆ ಜ್ಞಾನಿಗಳು ಅಂತವನಿಗೆ ಮೂರ್ಖನೆನ್ನುತ್ತಾರೆ. ಇದ ನಾನು ಅಂದ್ರೆ ಮನಿನ ನೀನ ಮನೆ ಆಗಿದ್ರ ಹಂಗ ಈ ಶರೀರದಾಗದೇನು ಶರೀರ ನೀನ್ ಹಾಕಿನ. ಹ್ಮ್ ಆಗಾಕ್ ಆಗೋದು. ಎಷ್ಟು ಜನ್ಮ ಇದು ನೀನಾದ್ರೂ ನೀನ್ ಆಗಕ್ ಶಕ್ಯನೇ ಇಲ್ಲ. ನೀನ ಬೇರೆ, ಈ ಶರೀರನ ಬೇರೆ. ಶರೀರವನ್ನು ಎದುರಿಟ್ಟು ನೀ ತಿಳಿತಿ, ಶರೀರ ನೀ ಹೆಂಗಕ್ಕೆ? ನಿದ್ದೆ ಮಾಡ್ಬೇಕಾದ್ರೆ ಉದಿ ಕಡ್ಡಿ ತಿರುಗ್ತೀನಿ. ಜಗತ್ತಂದ್ರೆ ಇದು ಒಂದು ರಂಗಭೂಮಿನ ಇದು.
ಸಣ್ಣಂದಿತ್ತ ಹಿಡ್ಕೊಂಡು ಶರೀರ ಬಿಡು ಮಟ್ಟ ಮನುಷ್ಯ 7 ತರದ ಸುಖ ಹಾಕ್ತ ಏನ್ ಎಲ್ಲಾ ಇದ್ರಾಗೂ ಅದೀನಿ. ಬಾಲ್ಯಾವಸ್ಥೆಯೊಳಗದಿ, ಕೌಮಾರ್ಯದೊಳಗೂ ಅದಿ, ಆ ಹರಿದವ್ ಇದ್ದಾಗೂ ಅದಿ, ಮುಪ್ಪಿನ ಕಾಲಕ್ಕೂ ಅದಿ, ಎಲ್ಲಾ ಕಾಲದಾಗೂ ಇದಾವ್ ನೀನು. ಅವು ಕಾಯಮಿಲ್ಲಲ್ಲ. ಬಾಲ್ಯನೂ ಹೋತ್, ಯೌವನನೂ ಹೋತ್, ಮುದುಕಿನ ಅವಸ್ಥೆ ಅದು ಹೋಗುದನ ಅಲ್ಲ. ಬಂದು ಹೋಗುದದು, ಬಂದೈತಿ ಅದು. ಮುಪ್ಪು ಬಂತು ಹೋತು, ಯೌವನ ಬಂತು ಹೋತು, ಬಾಲ್ಯ ಬಂತು ಹೋತು. ಬಂದು ಹೋಗುವಂಥವು ಎಲ್ಲ ತೋರೆಡಗ್ತು. ಎದಕ್ ಬಂತದು? ಶರೀರಕ್ಕೆ ಬಂದೈತಿ, ನಿನಗಲ್ಲ. ನನಗ ಬಂದೈತಿ ಅಂತ ನೀ ತಿಳ್ಕೊಂಡ್ ಕುಂತಿ. ನಾನ ಮುದುಕಿ ಆದ್ನಿ, ನಾನ ಮುದುಕ ಆದ್ನಿ, ನಾನ ಹರಿಯದವ ಅದೀನಿ. ಅಲ್ಲ, ಶರೀರಕ್ಕೆ ಬಂದದ್ದು. ಏನ್ ನೀ ಮೊದಲು ಏನ ದೇವರು ಮೊದಲು ಅಂದ್ರ ನೀನ ಮೊದಲು ಹೌದಿಲ್ಲ. ಅದಕ್ಕೆ ಮೊದಲ ನಿನ್ನನ್ನು ನೀ ತಿಳ್ಕೊ. ಯಾವಾಗ ಇದ್ದಾವ ನೀನು? ಇನ್ನು ದೇವರು ದಿನರು ನೀ ಕಲ್ಪಿಸ್ಕೊಂಡಾಗ ಅಷ್ಟಾವು. ನೀನ ಕಲ್ಪಿಸ್ಕೊಳ್ಳಿಲ್ಲ ಅಂದ್ರೆ ಅವಕೇಲಿ ಐತೆ ಅಸ್ತಿತ್ವ. ಇನ್ನು ಕಲ್ಪನಾದಾಗ ತೋರ್ಯಾವು. ಕಲ್ಪನಾ ಅಡಿಗದಾಗ ಎಲ್ಲಿದ ಅವ್ರಿಗೆ ಅಸ್ತಿತ್ವ ಇಲ್ಲ ಅವಕ್ಕ ಯಾವ ಕಾಲಕ್ಕೂ ಇಲ್ಲ ಅವು. ನಿನ್ನಲ್ಲಿ ಇಲ್ಲದನ್ನ ಐತೆ ಅಂತ ಕಲ್ಪಿಸ್ಕೊಂಡ್ ಕೂತಿ. ಅದಕ್ಕೆ ಅವನ್ನೆಲ್ಲ ತೆಗೆದಾಕ ಇದ್ದ ವಸ್ತುವಿನ ಅನುಭವ ಆಕೈತಿ. ಏನ್ ಇಲ್ಲದನ್ನ ಕಲ್ಪಿಸ್ಕೊಂಡ್ ಕುಂತಿಯಲ್ಲ, ಕಲ್ಪಿತ ಭಾವನೆಯೆಲ್ಲ ತೆಗೆದಾಕು, ಇದ್ದ ವಸ್ತುವಿನ ಅನುಭವ ಬರ್ತೈತಿ. ಅದ ನೀನು ಯಾವಾಗಲೂ ಇದ್ದ ವಸ್ತುನ ನೀನು ಅಂತ. ಯಾವಾಗಲೂ ಇದ್ದದ್ದು ಯಾವ್ದೈತಿ ಅದು ಸುಖರೂಪ ಐತಿ. ಇಲ್ಲದನ್ನ ಆರೋಪ ಮಾಡ್ಕೊಂಡು ಕುಂತಿ, ಕಲ್ಪಿತ ಭಾವನೆಗಳನ್ನು. ಅವು ಯಾವ ನಿನಗ ಸಮಾಧಾನ ಶಾಂತಿಯನ್ನು ಕೊಡುದಿಲ್ಲ. ತಾನ ಮೊದಲು ತನ್ನ ಬಗ್ಗೆ ತಿಳುವಳಿಕೆ ಮಾಡ್ಕೋಬೇಕು. ಅದರ ಬಗ್ಗೆನ ವೇದಗಳು, ಗುರುಗಳು ಎಚ್ಚರಿಕೆ ಕೊಟ್ಟುಕೊಂತ ಬಂದಾರ. ತನ್ನ ಮೊದಲು ಅರಿಯುವುದು, ತನ್ನ ನಿಜಾನುಸರಣದಿ ಉಣ್ಣಿಪುದು ವೇದ, ದೈವ, ಗುರು ಅಂತ. ಯಾವಾಗಲೂ ಇದ್ದ ವಸ್ತು ಅದ, ನಾನು ಅದೇನೆ ಅಂತ. ನೀ ಇಲ್ಲದಂಗೆ ಯಾವಾಗ ಅಕ್ಕಿ ಹೇಳು. ಯಾವಾಗಲೂ ಇದ್ದದ್ದು ನೀನು. ಈ ಶರೀರ ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಇದ್ರ ಏನು ಪ್ರಾಣವಾಗಿ ಇರೋ ಮಟ್ಟ ಅಷ್ಟೇ ಇದು. ಇದು ಹೋತಂದ್ರೆ ಯಾರು ಇದನ್ನ ಇಟ್ಕೋದಿಲ್ಲ. ದೌಡು ಇದನ್ನ ಮಾಡು ಕಾರಣ ಸ್ವರೂಪ ಇದನ್ನಂತಾರೆ. ಹೌದಿಲ್ಲ? ತಡ ಮಾಡಕ್ ಹೋಗ್ಬೇಡ್ರಿ, ದೌಡ್ ಇದನ್ನ ಕಾಣಿಸ್ರಿ, ಇದನ್ನ ಇಟ್ಕೋಬೇಡ್ರಿ ಅಂತಾರೆ. ಯಾಕೆ ಇಟ್ಕೊಂಡ್ರೆ ಹಾನಿನ ಅದು. ಇನ್ನಷ್ಟು ದಿನ ಇದ್ದ ಕಳ್ಸೊಂತ ತಡಿಯೋದನಂದ್ರೆ ಹೌದಿಲ್ಲ? ಇಟ್ಕೋತಾರನ್ನ ಯಾರು ಒಂದು ತಾಸು ಇಟ್ಕೋದಿಲ್ಲ ಹೆಚ್ಚಿಗೆ. ಮತ್ತೆ ದೌಡ್ ಮಣ್ಣು ಮಾಡ್ರಿಪ್ಪ ಇದನ್ನಂತಾರೆ. ಏನಾರ ಉಪಯೋಗ ಇದ್ರೆ ಇಟ್ಕೋತಿದ್ರಿ, ಏನು ಉಪಯೋಗ ಇಲ್ರಿ ಅದು. ಎದಕ್ಕೂ ಉಪಯೋಗ ಇಲ್ಲ. ಏನ್ ಇದ್ದಷ್ಟು ಹಾನಿನ ಅದ. ಏನ್ ದೌಡ್ ಇದನ್ನ ಮಣ್ಣು ಮಾಡ್ರಿ ಅವಸ್ಥಾ ಅಂತ. ನಿಮ್ಮ ಬಗ್ಗೆ ನೀವು ಯಾರಿದ್ದಿ ಅನ್ನೋದ್ರ ಬಗ್ಗೆ ಈ ಮಾತುಗಳು ದಿನನಿತ್ಯ ಕಿವಿಗೆ ಬೀಳ್ಬೇಕಾದ್ರೆ ಅದೊಂದು ಪುಣ್ಯ ಬೇಕು ನಮಗೆ. ಏನ್ ಅಂತ ವಾತಾವರಣದೊಳಗ ಜನ್ಮ ತಾಳೋದು ಬಹಳ, ಅದು ಒಂದು ಪುಣ್ಯ ಬೇಕಲ್ಲ. ಯಾವಾಗಲೂ ಅಂತ ವಾತಾವರಣದೊಳಗಿದ್ದಾಗ ಆ ವಿಚಾರಗಳನ್ನ ಕೇಳುವಂತ ಭಾಗ್ಯ ಬೇಕಲ್ಲ. ಕಿವಿಗೆ ಬೀಳ್ತಾವಲ್ಲ, ಅದ ಒಂದು ದೊಡ್ಡ ಭಾಗ್ಯ ನಮಗೆ. ಅದು ಕೇಳ್ಕೋತ ಹೇಳ್ಕೋತ ಹೋದಾಗ ಅದು ಪರಿವರ್ತನೆ ಆಕೋತ ಹೋಗ್ತೈತಿ. ಮಕ್ಕಳ ಅಂತ ವಾತಾವರಣದೊಳಗೆ ಬೆಳೆಸ್ಬೇಕು. 5 ವರ್ಷದವರೆಗೆ ಮಕ್ಕಳನ್ನ ಪಾಲನಾ ಮಾಡ್ಬೇಕು. 10 ವರ್ಷದಕ್ಕೆ ತಾಡನ ಮಾಡ್ಬೇಕು. 10 ವರ್ಷ 5 ವರ್ಷದವರೆಗೆ ಅವ್ನು ಜೋಪಾನ ಮಾಡಿ ಅವನ 15 ವರ್ಷದವರೆಗೆ ನಡಕ್ 10 ವರ್ಷ ಐತಲ್ಲ, ಅವನು ಬಡದ ಬುದ್ಧಿ ಹೇಳ್ಬೇಕು. ಅವಾಗ ತರಬೇತಿ ಕೊಡ್ಬೇಕು ಮಕ್ಕಳಿಗೆ. ಅವ್ ತಿಳ್ದಂಗ ಮಾಡಾಕತ್ರ ಮಗ ಆಡಿದ್ದು ಏನ್ ಮಾಡಿದ್ದ ಚಂದ ಅನ್ಕೊಂತವಾದ್ರ ಅವನ್ನೆಲ್ಲ ನೀವು ಸರಿಯಾಗಿ ಅವ್ ಬುದ್ಧಿ ಹೇಳಿಲ್ಲ ಅಂದ್ರೆ ಅವ್ನ್ ಕೊಂದಂಗ, ನೀನು ಜೀವನ ಹಾಳು ಮಾಡಿದಂಗ. ನೀನು ತಂದೆ ತಾಯಿ ಕರ್ತವ್ಯ ಐತಿ, ಬೇದ ಬಡದು ಬುದ್ಧಿ ಹೇಳ್ಬೇಕು. ಅದ್ ಮಾಡಿದ್ದ ಚಂದ ಬಿಡು, ಒಂದ ಮಗ ಐತೆ ಅಂತ ತಿಳ್ಕೊಂಡ್ ಮಾಡಿದಂದ್ರೆ
ಏನಾಕೈತಿ ಅದರ ಪರಿಣಾಮ? ಹ್ಮ್ ಆ ನಂತರ ಹೇಳಾಕ ಪೀರಿಯಡ್ ಮುಗಿದ ಮ್ಯಾಗ ಹೇಳಾಕ್ವಾರ 16 ವರ್ಷದ ನಂತರ ಮಕ್ಕಳ ಮಿತ್ರನಂಗ ಮಿತ್ರ ಸಮಾನ ನೋಡ್ಬೇಕು. ಅವಾಗ ಬಡಿಯಾಕದು ಹೋದ್ರ ನಿನ್ನ ನೆಗಿ ಒಗ್ಯಾಕ ಚಲೋ ಹೋಗ್ತಾನೆ. ಹೌದಿಲ್ಲ? ಸಸಿ ಇದ್ದಾಗ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಅದೇನು ಪೀರಿಯಡ್ ಇರ್ತೈತಲ್ಲ 5 ವರ್ಷದ ನಂತರ 15 ವರ್ಷದವರೆಗೆ 10 ವರ್ಷದ ಪೀರಿಯಡ್ನ್ಯಾಗ ಮಕ್ಕಳನ್ನ ತಿದ್ದಬೇಕು ಅಂತ ಉತ್ತಮ ಸಂಸ್ಕಾರ ಕೊಡ್ಬೇಕು ಅವಕ್ಕೆ. ಏನ್ ಕೊಡ್ಲಿಲ್ಲ ಅಂದ್ರೆ ಅವ್ನ ಜೀವನ ಹಾಳು ಮಾಡಿದಂಗ ನೀನು. ಬ್ರಹ್ಮರೂಪವಾದ ನಾನು ಎನಿಸುವುದರ ಮೂಲಕ ಮಾಡುವಂತ ಉಪಾಸನೆಗಳೇನದಾವಲ್ಲ, ಇದರಿಂದ ಉತ್ಪನ್ನವಾದಂತ ಈಶ್ವರ ಭಾವನೆ, ನಾನು ಜೀವ ಒಬ್ಬ ಅದನ, ಈಶ್ವರ ಅದನ, ಜಗತ್ತೈತೆ ಅನ್ನೋದು ಇದೆಲ್ಲ ಭ್ರಮಾನನ ಇದು. ಎಲ್ಲರೂ ಇದನ್ನ ತಲೆ ತುಂಬ್ಕೊಂಡ್ ಬಿಟ್ಟಿವಿ, ಇದನ್ನ ತೆಗೆದು ಹಾಕಿದ. ಇದನ್ನ ಬಿಟ್ರೆ ಏನಾರ ಆಕೈತಿ ಅಂದ್ರೆ ಅದನ್ನ ಹೊರಗೆ ಕಟ್ಟಿದೆ ಬಿಡ್ರಿ ಅಂದ್ರೆ ಇನ್ನೊಬ್ಬ ದೇವ್ರ ಅದಾನ, ಇವನ್ನೆಲ್ಲ ನಾವು ಮಾಡ್ಕೊಂತ ಬಂದೇವಿ, ಮೊದಲಿರ್ತದ ನಮ್ಮ ಮನೆ ದೇವ್ರ. ಯಾವ ಇಲ್ಲ, ಇಲ್ಲದ ಕಲ್ಪನಾ ಮಾಡ್ಕೊಂಡು ಕುಂತೀನಿ. ತಲೆಯಾಗ ಹೋಗಿಸ್ಯಾರ ನಿನ್ನ ಯಾರು? ಯಾವಿಲ್ಲ ನಿನ್ನ ಹೊರತು ಮತ್ತೊಂದು ಯಾವಲ್ಲ ಆತ್ಮಾತಿರಿಕ್ತ ಪದಾರ್ಥ ನ ವಿದ್ಯತೆ. ಸದ್ವಸ್ತುವಿನ ಹೊರತುಪಡಿಸಿ ಇನ್ನೊಂದು ಅಸ್ತಿತ್ವ ಇಲ್ಲ ಇಲ್ಲ. ಅದೇ ನೀನು ಕೆಡ್ಲಾರ್ದಂಥ ವಸ್ತುನ ನೀನು ಅದೀವ. ನಿನ್ನ ಬಿಟ್ಟ ದೇವ್ರಿಲ್ಲ, ದೇವರು ನಿನ್ನ ಬಿಟ್ಟದಾನ ಅಂತ ತಿಳ್ಕೋದು ಒಂದು ಭ್ರಮಾನನ ನಿನಗದ. ಈ ಭ್ರಾಂತಿ ನಾಶ ಮಾಡ್ಕೋ ಅಂದ. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೋ ಇದನ್ನ. ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಭ್ರಾಂತಿ ಬೆನ್ನತ್ತಿ ತಿರುಗೋದ ಬರ್ತದೆ ನಿನಗೆ. ದೇವರೊಬ್ಬ ಅವದಾನ ಅಂತ ಬೇಡ್ಕೋದು, ಪೂಜೆ ಮಾಡೋದು ಮಾಡ್ಕೊಂತ ಅದನ್ನ ನೀನು ದಾರಿ ತಪ್ತಿ, ನಿನ್ನ ಹಿಂದಿನ ವಂಶ ಪರಂಪರೆ ಅದನ್ನು ದಾರಿ ತಪ್ಪಿಸ್ತಿ. ಏನ್ ಎದಕ್ ಇಟ್ಕೊಂಡ್ ಕುಂತಿ? ಅವ್ನು ಜಗಲಿ ಮ್ಯಾಗ ಇಲ್ಲುತ್ತನ ಯಾಕ್ರಿ ಕೆತ್ ಹೋಗಿ ಅವನು ಅಲ್ಲಿ ಕುಂತ್ಕೊಂಡ್ರೆ ನೀ ಯಾರದೇನೋ ತಿಳುವಳಿಕೆ ಮಾಡ್ಕೋ. ಮನ್ಯಾಗ ಜಗಲಿ ಯಾಕೆ ಮಾಡಿರ್ತಾರ? ಇಲ್ಲಿ ಕೇಳಿದಂತ ವಿಚಾರವನ್ನು, ಬ್ರಹ್ಮನಿಷ್ಠರಲ್ಲಿ ಕೇಳಿದಂತ ವಿಚಾರವನ್ನು ಅಲ್ಲಿ ಕೂತ್ಕೊಂಡು ಕಟ್ಟಿ, ಜಗಲಿ ಅಂದ್ರೆ ಕಟ್ಟಿ ಮ್ಯಾಗ ನೀನ ಕೂತ್ಕೊಂಡು ಇದ್ರ ವಿಚಾರ ಮಾಡು. ಅವ್ನು ಇಟ್ಕೊಂಡ್ಕಾರ ಎಲ್ಲಿದಾರ ಫೋಟೋ ತಂತಂದು ಎಲ್ಲಿಯಾರ ವಾದಲ್ಲಿ ಅವನು ಕೂಡಿಸ್ಕೊಂಡು ಅವ್ನು ಜೋತ್ ಬಿಟ್ಕೊಂಡು ಅವನು ಒಂದಷ್ಟು ತೆಳಗಿಟ್ಟಿರ್ತೀವಿ, ಒಂದಷ್ಟು ಮ್ಯಾಗ ಜೋತಾಡಿಸ್ತಿರ್ತೀವಿ ಅವನು. ಹೌದಿಲ್ಲ? ಅವಕ್ಕೆ ನೀರ್ ಗೋಸ್ತೀವಿ, ನೀರಾಗ ಎದ್ದಿ ತೆಗಿತೀವಿ ಅವನು. ಹೌದಿಲ್ಲ? ಮತ್ತ ಅವಕ್ಕೆ ಪಾತ್ರೆ ಇದನ್ನ ಏರ್ಸಿ ಪೂಜೆ ಆತಂತ. ಎದಕ್ ಬರುದ್ರಿ ಅದ ಕೆಲಸ? ಉಪಯೋಗ ಇಲ್ಲ ಅಂತ. ಇದನ್ನ ಖರೆ ಹೇಳಿ ನಂಬುದಿಲ್ರಿ ಜನ, ಎಲ್ಲ ತಲೆ ಕೆಟ್ಟತಿ ಒಂದಂತಾರ. ಹೌದಿಲ್ಲ? ಅದನ್ನ ಮಾಡ್ಕೊಂತ ಕುಂತ ಬಿಡುದ. ಮಕ್ಕಳ ಅಳತಾವ ಅನ್ನೋದ್ರ ಖಬರ್ ಇರುದಿಲ್ಲ. ಅಲ್ಲಿ ಗುಂಜಳದ ಒಂದು ಉದಾಹರಣೆ ಹೇಳಿದ್ರು ಒಬ್ಬನು. ಯಾಕೆ ಮಕ್ಕಳ ಅಳತಾವಂದ್ರು ಅದನ್ನ ಪೂಜೆ ಮಾಡೋದು ಬಿಡ್ತಿದ್ದಿಲ್ಲ ಅಂತ. ಅದ್ರಾಗ ತಲೆನಾಗಿ ಬಿಡಾಕ ಅವನ್ನೆಲ್ಲ ಒರ್ಸೋದು ಇದನ್ನ ಮಾಡೋದು. ಈಕೀಗ ಹೇಳಿರ್ ಕೇಳುದಿಲ್ಲ ತಡಿ. ಈಕಿಗೆ ಇದನ್ನ ದಿನಾ ಮಾಡ್ತಾಳ ತಡಿ ಅಂದ. ಅವನು ಒಂದಿನ ಗುಂಜಳ ಗೌಡ್ರು ಅವನೆಲ್ಲ ಗಂಟು ಗಟ್ಟಿ ಹಿತ್ತಲಾನ್ ಬಾಯಾಗ ಹೋಗದ್ ಬಿಟ್ರು. ಮಾಡಿನ ಪೂಜೆನಿ ಅಂತ ಅಜ್ಜಾರ್ ನಾವು ಕಮಡೊಳಗಿದ್ದಾಗ ಹೇಳಿದ್ರು. ಪೂಜೆ ಮಾಡಿ ನಾನು ಏನ್ ಮಾಡ್ತೀವಿ? ಅದೊಂದು ಧೈರ್ಯ ಬೇಕಲ್ಲ ಹೋಗ್ಯಾಕ. ಆಕೈತಿ ಧೈರ್ಯ ಬೇಕಲ್ಲ. ಏನ್ರಿ ನಮ್ಮ ಮನ್ಯಾಗ ಕಾಡಾಟ ಹತ್ತೈತಿ, ಅದಕ್ಕೆ ಬಾವ್ಯಾಗ ಹೋಗಿದಿರಿ, ಅದಕ್ಕೆ ಕಾಡಾಟ ಹತ್ತೈತಿ, ಅವ್ನ ತಂದ ಪೂಜೆ ಮಾಡಿದ್ರಿ ಮತ್ ಹೇಳ್ತಾರ ಅವ್ರು. ನೀವು ಭಯ ಹುಟ್ಸವ್ರ ಅವ್ರ. ಹೌದಿಲ್ಲ? ಅಂತವ್ರ ಅಂತೇಳಿ ಹೋಗಿನಿ ಭಯ ಕಳೆಯವ್ರನ ಅವ್ರು ಭಯ ಹಚ್ಚವ್ರ ಅಂತೇಳಿ ಹೋಗಿ ಅವ್ನು ಕೇಳಾಕ್ ಹೋಗಿ ಚಲೋ ದಿನ ಐತೆ ಕೆಟ್ಟ ದಿನ ಐತೆ ಅಂತ ಭಯ ಹುಟ್ಟಿಸ್ತಾರ ನಿನಗವ್ರು. ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಆರಾಮ್ ಇದ್ದೀನಿ. ಹೋಗಿ ಬರೋಣ ನಡಿಯಪ್ಪ ಅಟ್ ಕೇಳಿ ಬರೋಣ ಅಂತ. ಚಲೋ ದಿನ ಕೇಳಾಕ ನಿನ್ನ ಹೊಗಿಸಿದಾಗ, ನಿನ್ನ ಕಾಲಾಗ ಭಯ ಹೊಗಿಸಿದಾಗ ಅವ್ರಿಗೆ ನೀನು ರೊಕ್ಕ ಕೊಟ್ಟು ಬರ್ತಿ. ಹಂಗ ಕೊಡದಲ್ ನೀನು, ಭಯ ಹುಟ್ಟಿಸಿದಾಗ ಕೊಡ್ತೀನಿ ನೀನು. ಅದನ್ನ ಜನರನ್ನು ಮೋಸಗೊಳಿಸುವುದ ಕರ್ಮಕಾಂಡ. ಏನ್ ಮಾಡೋದು? ಮತ್ತು ಅದ ಹೇಳಿಗೆ ಹೋಗಿರಿ ಹೋಗು ನೀವು. ಎಷ್ಟು ಹೇಳಿದ್ರು ನಂಬುದು ನೀವು. ಜಪಾನ್ ಮಾಡವ್ ನಂಬುದಿಲ್ಲ ಅಂತ ಕುರಿ, ಕಟಗರ್ನ ನಂಬೋದು ಅದು. ಮತ್ತು ಹೌದಿಲ್ಲ? ಮತ್ತು ಕಟಗರ್ ಮನೆಗೆ ಹೋಗೋದು ಅದ. ಎಷ್ಟ್ ಹೇಳೇ ಹೋಗೋ ಬಿಡಪ್ಪ, ಐನಾರ್ ಮನೆಗೆ ಹೋಗಿ ಬರೋಣ ನಾವು. ಮತ್ತೆ
ಹೋಗಿ ಅಲ್ಲಿ ಏನ್ ಮಾಡೋ ದಾರಿ ತೋರಿಸ್ತಾರ ನಾವು ಸುಖದ ದಾರಿ. ನೀನೇ ಪರಬ್ರಹ್ಮ ಸ್ವರೂಪಿ ದೀಪ ಅಂತ ಸುಖದ ಅನುಭವ ಮಾಡಿಕೊಡೋರು ಅದಾರನ. ನಿಮ್ಮ ಮನಿ ಗುರುಗಳ ನಿಮ್ಮ ಜಾತಿ ಗುರುಗಳು ಅಂತ ಮಾಡ್ಕೊಂಡಿರಲ್ಲ, ತೋರಿಸ್ತಾರನ ಅವ್ರು ಸುಖದ ದಾರಿ ತೋರಿಸೋರು ಅದಾರ. ಆವರಣ ಮತ್ತು ವಿಕ್ಷೇಪಕ್ಕೆ ಕಾರಣ ಏನು ಅಂದ್ರೆ ಅಜ್ಞಾನ. ಅಜ್ಞಾನದಿಂದ ಆವರಣ, ಆವರಣದಿಂದ ವಿಕ್ಷೇಪ ಅಂದ್ರೆ ದುಃಖ, ವಿಕ್ಷೇಪ ಅಂದ್ರೆ ದುಃಖ. ಅಜ್ಞಾನ, ಆವರಣ, ವಿಕ್ಷೇಪ ಇವನ್ನ ನಾವು ನಿವಾರಣೆ ಮಾಡ್ಕೋಬೇಕಾದ ಯಥಾರ್ಥ ಜ್ಞಾನನ ಮಾಡ್ಕೋಬೇಕು. ಅವಾಗ ಪರೋಕ್ಷ ಜ್ಞಾನ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಇವಾಗ ಸಪ್ತಾವರಣಗಳು ಅಂತಾರೆ. ಅಭ್ಯಾಸದಾಗ ತೊಡಗಿದಾಗ ಇವೆಲ್ಲ ಕಳ್ಕೊಳಕ್ ಬರ್ತೈತಿ. ಇಂತಹ ಸಂಘ ಮಾಡಿದಾಗ, ಮಹಾತ್ಮರ ಸಂಘ ಮಾಡಿದಾಗ ಇದನ್ನೆಲ್ಲ ಹೊಳಿತೈತಿ ನಮ್ಗೆ. ಇಲ್ಲ ಅಂದ್ರೆ ಹಿಂಗ ಹೋಗುದ ನೀನು ಆ ಲೌಕಿಕದಾಗ ತೊಡಗಿ ಬರೀ ಲೋಕಾಯುತನಾಗಿ ಲೌಕಿಕ ವಿಧಿಗಳನ್ನೇ ಪಥೀಕರಿಸುತ್ತೆ. ಅವ್ರು ಮಾಡ್ತಾರಪ್ಪ ನಾವು ಮಾಡೋದು ಅನ್ಬೋದು, ಅವರು ಪೂಜೆ ಮಾಡ್ತಾರ ನಾನು ಮಾಡ, ಎದಕ್ ಬರುದು ಕೆಲ್ಸ ಇಲ್ಲ. ಗುಡಿ ಗುಂಡಾರ್ಕ ನೋಡ್ಕೋದು. ನಮ್ಮ ಹುಡುಗರು ಯಾವ ಹೋಗ್ಕೊಂಡ್ ನೋಡಂತಿದ್ರಂತ ಗುಡಿ ಗುಂಡಾರ್ಕದು ನಡ್ಕೋದು. ಇಲ್ಲ ಸಂಸ್ಕಾರ ಇಲ್ಲಲ್ಲ. ಯಾಕ್ರಿ ಈಗ ಜಗ್ಲಿ ಮ್ಯಾಗಿನ ಇದಕ್ ಪೋಜ್ ಮಾಡೋದು, ಫೋಟೋ ಮಾಡೋದು, ಕೈ ಮುಗಿದದು ಮಾಡ್ತಾವ್ ನೋಡು. ಮಾಡಕ್ ಹೋಗುದು ಸಂಸ್ಕಾರ ಅಂತ ಕಲಿಸಲಿಲ್ಲ. ನಾವ್ ಹೆಂಗ್ ಕಲಿಸ್ತೇವೆ ವಾತಾವರಣ ಹಂಗ ಬೆಳಿತಾವ ಮಕ್ಕಳು. ಅವಕ್ ಭಯ ಹುಟ್ಟಿಸಿ ಬಿಡ್ತೇವೆ. ಅನ್ಯವಾಗಿ ಐತಿ ಅದರ ದೇವ್ರ ಐತಿ ಪಾರ ದೇವ್ರ ಜಗುಲಿ ಅದಂತ ಅದ್ರ ಮ್ಯಾಗ ಹತ್ತು ಬೇಡ ಅಂತಿರ್ತಾರ. ಅದ್ರಿ ಭಯ ಹುಟ್ಟಿಸಿ ಬಿಡ್ತಾರ. ಅವಕ್ಕ ಹೆದರ್ತಾವ ತಾಗಿಂದವು. ಭಯ ಅಸಂಬದ್ಧ ಯಾವ ಇಲ್ಲ. ಇಲ್ಲಿ ದೇವರ ಭಯವೇ ಅಸಂಬದ್ಧ. ಮನುಷ್ಯರ ಭಯವೇ ಅದನ್ನು ಅದು ಹೇಳಿತನ ಅಂತ. ಪಂಚಭೂತಾದಿಗಳ ಭಯವೇ ಅವುಗಳನ್ನು ಎದುರಿಸು. ನಿನಗೆ ನಿನ್ನಲ್ಲಿಯೇ ಭಯವೇ ನಾನೇ ದೇವರೆಂದು ಹೇಳು. ಇಷ್ಟೆಲ್ಲ ಬಿಚ್ಚಿ ಹೇಳಿದ್ರು ಯಾರು ನಂಬುದಿಲ್ಲ. ನಾನ ದೇವ್ರಂತಾನು ತೆಲಿ ಕೆಟ್ಟತೆ ಅವನಂತ. ಹೌದಿಲ್ಲ? ಹುಚ್ಚನ ತಲೆ ನುಕ್ಕಿ ಬಿಡ ಅಂತಾರ. ಹೌದಿಲ್ಲ? ನಮಗೂ ಹುಚ್ಚಿಡಿಸ್ತಾನ ಬ್ಯಾಡ, ಹುಚ್ಚನ ತಲೆ ಹೋಗ್ಬೇಡ ಅಂತ. ಹುಚ್ಚವ ಹೌದಿಲ್ಲ? ಜಗತ್ತೆಲ್ಲ ಅವ ಹುಚ್ಚ ಅಂತಾರ, ಅವ ಜಗತ್ತಿಗೆಲ್ಲ ಅವ ಹುಚ್ಚ ಅಂತ. ಇಲ್ಲದಲ್ಲಿ ಐತೆ ತುಡ್ಕೋತ ಅಡ್ಡಿರ್ತಾವ ಹುಚ್ಚರ ಎಲ್ಲ. ಹುಚ್ಚರ ಆಸ್ಪತ್ರೆ ಇದಂತ ಜಗತ್ತೆಲ್ಲ. ಇವ್ರ ಶಾನ್ಯಾರ ಅದು ಹುಚ್ಚ ಬಿಡ, ಅದ್ರ ಕೂಡ ಏನಂತ ದೇವ್ರ ಅಂತೈತಿ, ದೇನ್ರ ಇಲ್ಲ ಅಂತೈತಿ ಅಂತ. ತನ್ನ ಬಗ್ಗೆ ಇದ್ದ ಜ್ಞಾನವನ್ನು ದೂರ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕಾಗೈತಿ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ. ಈಗ ನಮ್ಮ ಬಗ್ಗೆ ಇದ್ದ ಜ್ಞಾನವನ್ನು ಕಳ್ಕೊಳಕ್ ಬರ್ತೈತಿ. ನಾವು ಯಾರಿದ್ದೇನೋ ಯಥಾರ್ಥ ಜ್ಞಾನ ಮಾಡ್ಕೊಳಿಕ್ಕೆ ಅವಕಾಶ ಇದೆ. ಈ ಅವಕಾಶವನ್ನು ತಪ್ಪಿಸ್ಕೊಂಡೆ ಅಂದ್ರೆ ಪುನಃ ನಿನಗಿಂತ ಮನುಷ್ಯನ ಜನ್ಮ ಬರೋದಿಲ್ಲ ಇದನ್ನ ತಿಳ್ಕೊಳಕ್ ಅವಕಾಶನೂ ಸಿಗುದಿಲ್ಲ. ಏನ್ ಬರ್ತೈತಿ ಈ ಶರೀರ, ಏನ್ ಬರಸೈತಿ ಈ ಶರೀರವಾದ ಮ್ಯಾಗ ಇನ್ನೊಂದು ಮನುಷ್ಯನ ಶರೀರ ಬರ್ತೈತಿ ಅನ್ನೋದು ಏನ್ ಬರಸೈತಿ? ಮಾಡಿದ ಕರ್ಮದ ಯಾವ ಪ್ರಕಾರ ಕರ್ಮ ಇರ್ತೈತಿ ಅದ ಜನ್ಮ ಬರ್ತೈತಿ ನಿನಗೆ. ಅಲ್ಲಿ ಇಲ್ಲ ತಿಳ್ಕೊಳಕ್ ಅವಕಾಶ ಎಲ್ಲಿ ಸಿಗ್ತೈತಿ ನಿನಗೆ? ಮನುಷ್ಯನ ಜನ್ಮ ಬಟ್ಲಿ ಬೇರೆ ಜನ್ಮ ಬಂತಂದ್ರೆ ಎಲ್ಲಿ ನಿನಗೆ ಅವಕಾಶ ಇಲ್ಲ. ಇಲ್ಲೇ ಮನುಷ್ಯನ ಜನ್ಮದಾಗ ಇದು ಅವಕಾಶ ಐತಿ. ಅದಕ್ಕೆ ಇದರ ಸದುಪಯೋಗ ಮಾಡ್ಕೋರಿ ಅಂತ. ಎಲ್ಲಾ ಕೆಲಸ ಬಿಟ್ಟಾರು ಮೊದಲ ತನ್ನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದು, ತನ್ನ ಮೊದಲರಿಯುವುದು. ಅದನ್ನ ಲಕ್ಷಿಸನ ಎಲ್ಲ ವೇದ ಉಪನಿಷತ್ತುಗಳು ನಮಗ ಎಚ್ಚರಗೊಳಿಸ್ತವು. ವೇದಗಳು, ಉಪನಿಷತ್ತುಗಳು, ಗುರುಗಳು ಮೊದಲ ನಿನ್ನ ಸ್ವರೂಪದ ಬಗ್ಗೆ ಕೇಳು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡುವಂತ. ಇದ ನಿನ್ನ ಕರ್ತವ್ಯ, ಇದ ನಿನ್ನ ಕರ್ಮ. ಇದೇ ಕಾಯಕ ಮಾಡ್ಲಿಲ್ಲ ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದೆಲ್ಲ ವ್ಯರ್ಥ. ಬರೀ ಹೊಟ್ಟೆ ತುಂಬಿಕೊಳ್ಳೋ ಕೆಲಸ ಮಾಡಿದ್ವಿ ಏನ್ ಮಾಡಿದ್ವಿ? ಎಲ್ಲ ಪಶು ಪಕ್ಷಿಗಳು ಮಾಡ್ತಾವು, ಅವಕ್ಕೆಲ್ಲ ಗೊತ್ತೈತಿ ಹೆಂಗ್ ಹೊಟ್ಟೆ ತುಂಬಿಕೊಳ್ಳೋದು. ಸಾಮಾನ್ಯ
ಪಶು ಪಕ್ಷಿಗಳಿಗೂ ಗೊತ್ತೈತೆ ಅವು. ನೀ ದೊಡ್ಡ ಶಾನೆ ಆಗ್ಬಿಟ್ಟಿ, ನಿನಗ ಗೊತ್ತಿಲ್ಲ, ನಿನಗೆ ಹೆಂಗ್ ಬಾಳೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಿನಗೆ ಇಲ್ಲದನ್ನೆಲ್ಲ ಇಟ್ಕೊಂಡು ಕುಂದಿರ್ತೈತಿ. ಅವು ಯಾವ ಸಂಗ್ರಹ ಮಾಡಕ್ ಹೋಗುದಿಲ್ಲ ನೀವು. ಅವು ಗೊತ್ತೈತಿ ಇವೇನ್ ನಮ್ ಹಿಂಬಾಲಿ ಬರುವಲ್ಲ ಅನ್ನೋದು. ಹೌದಿಲ್ಲ? ಅಷ್ಟು ಸುಧಾ ಬುದ್ಧಿ ಇಲ್ಲ ನಿನಗೆ. ಇವನ್ನೆಲ್ಲ ಒಟ್ಕೊಂಡ್ ಕುಂಡಿರ್ತೈತಿ ಸಂಗ್ರಹ ಮಾಡ್ಕೊಂತ. ಪಶು ಪಕ್ಷಿಗಳ ಸಂಗ್ರಹ ಮಾಡ್ತಾವ ನಾಳೆಗೆ ಏನಾರ ಈ ನಾಳೆ ಹೆಂಗ್ ಇರ್ತೈತಿ ಹೆಂಗ ಇದ್ದಂಗ ಅನುಭವಿಸ್ತಾವ. ಏನ್ ನಾವು ನಾವು ಭಾವಿಸ್ಕೊಂಡ್ ಕುಂತು ಹಂಗ ಆಗ್ಬೇಕು ಹಿಂಗ ಆಗ್ಬೇಕು ಏನೇನು ಭಾವಿಸ್ಕೊಂಡು ಆರೈಸ್ಕೊಂಡು ಹಾಳಾಕ್ ಕೊಡಿ ಹೋದ್ರಂತ. ಎದಕ್ ಬರುದ್ರಿ ಅವು? ಯಾವ ಸ್ಥಿರವಾದದ್ದು ಅಲ್ಲ. ಈಗೇನ್ ನಂಬ್ಯವಲ್ಲ ಇವು ಇದ್ಕಿದ್ದಂಗ ಇರ್ತಾವನು. ಯಾವ ಹೊತ್ನ್ಯಾಗ ಕೈ ಕೊಡ್ತಾವ ಹೇಳಕ್ ಅಸ್ಥಿರವಾದದ್ದು. ಶರೀರನ ನೇಮದ್ದಲ್ಲ. ಇನ್ನುಳಿದ ವಸ್ತುಗಳು ಏನ ಅವು ಏನ್ ನೇಮದ್ದು ಅದಾವು? ಇದ್ದಕ್ಕಿದ್ದಂಗ ಇರ್ತಾವನು. ಪ್ರತಿಯೊಂದು ವಸ್ತು ಬದಲಾವಣೆ ಹಾಕೊಂತವು. ಪರಿವರ್ತನಶೀಲ ಉಳ್ಳದ್ದದ ಈ ಜಗತ್ತನ ಅಂತ. ಏನ್ ಹೆಂಗ್ ಬರ್ತೈತಿ ಹೆಂಗ್ ಹೊಂದ್ಕೊಂಡು ಹೋಗ್ಬೇಕು. ವಾತಾವರಣ ಹೆಂಗ್ ಬರ್ತೈತಿ ನಮ್ಮ ಪ್ರಾರಬ್ಧಕಾರ ಅದ ಹೊಂದ್ಕೊಂಡು ಹೋಗ್ಬೇಕು ನಾವು. ನಾವು ಅವಾಗ ಹಂಗಿದ್ದೀವಿ ಹಿಂಗ ಆತೆ ಅಂದ್ರೆ ಹೆಂಗ ಐತೆ ಅಂದ್ರೆ ಮಾಡಿದ ಕರ್ಮಕ್ಕನುಸಾರ ಈಗ ಬರ್ತೈತಿ. ಅದು ಹಂಗೊಮ್ಮೆ ಹಿಂಗೊಮ್ಮೆ ಹಾಕೊಂತ ಹೋಗುದು. ಏನ್ ನಮ್ಮನ್ನು ನಾವು ಯಾರಿದ್ದೇವನು ತಿಳ್ಕೊಳಕ್ಕೆ ಹೊರಗಿನ ಆಡಂಬರಿ ಅದಕ್ಕೂ ಏನು ಬೇಕಾಗಿಲ್ಲ. ಹೊರಗಿನ ಸಾಮಾನು ಜಗತ್ತಿನ ಸಾಮಾನೂ ಬೇಕಾಗಿಲ್ಲ. ಅದು ಏನ್ ಪಾರಮಾರ್ಥಕ್ಕೆ ಹೊಂದ್ಕೊಂಡ್ರೆ ಅಂದ್ರೆ ಪ್ರಪಂಚನೂ ಸರಳ ನಡೀತದೆ. ಏನ್ ಪಾರಮಾರ್ಥ ಬಿಟ್ಟೆ ಅಂದ್ರೆ ಯಾವ್ದು ಸರಳ ನಡೀದ್ರು. ಒಂದ ಕಲ್ಲಿಂದ ಎರಡು ಹಕ್ಕಿ ಹೊಡೆದಂಗ ಆಕೈತಿ ಪಾರಮಾರ್ಥ ಹೊಂದ್ಕೊಂಡೆ ಅಂದ್ರೆ. ಏನ್ ಹೊರಗಿನ ಆಡಂಬರಕ್ಕೆ ಬಿದ್ದೆ ಅಂದ್ರೆ ನಿನಗೆ ಸಮಾಧಾನ ಶಾಂತಿ ಇರ್ತೈತೆ ನೋಡ್ಕೊ. ಏನ್ ಆಂತರಿಕವಾಗಿ ಅಭ್ಯಾಸ ಮಾಡೋವನ ಕೆಲಸ ನೋಡ್ರಿ. ನಮಗ್ ಬೇಕಾದದ್ದು ನಮ್ಮ ಒಳಗದ, ಹೊರಗಿಲ್ಲ. ಅದಕ್ಕೆ ಹೊರಗೆ ನೋಡು ಕೆಲಸ ಏನೈತಿ. ಬಹಿರ್ಮುಖ ವೃತ್ತಿಗೆ ಅನುಭವ ಬರೋದನಿಲ್ಲ. ನೀ ಎಷ್ಟು ಜನ್ಮ ತಿರುಗಿದ್ರು ಹೊರಗೆ ಹಣಿಕೆ ಹಾಕಿದ್ರೆ ಸಿಗುದಿಲ್ಲ. ಒಳಗ್ ಸರಿ. ಅದಕ್ಕೆ ಮೆಲ್ಲ ಮೆಲ್ಲ ನೀವು ಒಳ ಸರಿಯುತ್ತಾ ಅಂತ ಹೇಳ್ಯಾರು. ಒಳ್ಳೆಯ ಬಟ್ಟೆಯ ನಾರಯುತ್ತ ಮೆಲ್ಲ ಮೆಲ್ಲನೆ ಒಳ ಸರಿಯುತ್ತ. ವಿಚಾರದಿಂದ ಅಗರ್ಕ ಈ ಹೊರಗಿನ ವ್ಯವಹಾರದಿಂದ ಹಿಂದಕ್ಕೆ ಸರಿ ಅಂತ. ಇಂದ್ರಿಯಗಳ ಮಜಾ ಮಾಡ್ಕೊಂತ ಹೋಗ್ಬೇಡಿ. ಸಾಕಿನ ಮುದುಕಾದ್ರೂ ಅದನ್ನ ಮಾಡೋದು. ಸರಿ. ಅದನ್ನ ವ್ಯವಹಾರದಿಂದ ಮನುಷ್ಯನ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಬಿಟ್ಟು ಅಂತರ್ಮುಖಿಯಾಗಿ ಅನುಭವ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ. ಹೊರಗಿನ ಆಸಕ್ತಿ ಹೋಗೋ ಮಠ ನಮ್ಗೆ ಒಳಗ ಅದ್ರ ಸ್ವಾದ ಹತ್ತುದಿಲ್ಲ. ಅಂತರಂಗದಲ್ಲಿ ಆನಂದ ಐತನೋ ಸ್ವಾದ ಹತ್ತುದಲ್ಲ. ಹೊರಗೆ ಹಣಿಕೆ ಹಾಕೊಂತ ಇನ್ನ ಮುದುಕಾದ್ರೂ ಇನ್ನ ಹಣಿಕೆ ಹಾಕೋದು ಬಿಡುವಲ್ಲ ನೀವು. ಕಣ್ಣಿನ ಇದ್ರಾಗ ಕಿವಿ ಗಾಯನದಾಗ ಐತೇನ ಅದ್ರಾಗ ಇಲ್ಲಿದನ ನೋಡಿದಲ್ಲಿ ಏನ್ ಲಾಭ ಆತೀನಿ. ಧನುವ ಆತಿಲ್ಲ ಅದ್ರಿಂದ. ಯಾವಾಗ ವಿಚಾರ ಮಾಡವ ಸನೇಕ ಬಂತಿನ್ನ ಅವಧಿ ಜೀತ ಮುಗ್ದೈತಿ. ಯಾಕ್ರೆ ಹೋಗೋದ್ರೊಳಗಾಗಿ ಇದನ್ನ ಖಾತ್ರಿ ಮಾಡ್ಕೊ. ನಿಜವಾದದ್ದನ್ನು ತಿಳ್ಕೊ. ನಿನ್ನ ನಿಜವಿದನೆ ತಿಳಿಯುವ ಬೇರೆನ್ನದಲ್ಲಿ ಮನುಜ ಅಂತ. ನೀ ಬ್ಯಾರೇದ ಕಡೆ ಎಲ್ಲಿ ಲಕ್ಷ ಕೊಡಕ್ ಹೋಗ್ಬೇಡ. ನಿಜದ ಕಡೆ ಲಕ್ಷ ಒಂದೇ ಕೊಡೋದ. ಅದು ಇದು ಅಂತ ಇಂದ್ರಿಯಗಳಿಗೆ ಗೋಚರ ಆಗುವುದು ಯಾವುದು ಅದು ಶಾಶ್ವತವಾದದ್ದಲ್ಲ. ಅದು ಇದಮೆನಿಸುವುದಾವುದು ಅದಕ್ಕೆ ಆಶ್ರಯ ಪದವಾಗಿ ಬಾಧೆ ಹೊಂದಿದೆ ತೋರುತಿಹ ಸತ್ತೇ ನಿನ್ನ ನಿಜ ಅಂತ. ಅದು ಇದು ಎಲ್ಲ ತೋರಾಣ ತೋರಿಕೆಗೆ ಆಧಾರವಾಗಿರ್ತಕ್ಕಂಥ ಇರುವ ನಾನು. ಯಾವಾಗಲೂ ಇದ್ದ ನಾನು. ಅದು ತೋರಿಕೆ ಇದ್ದಕ್ಕಿದ್ದಂಗಿರುವುದಿಲ್ಲ. ಅದು ತೋರಿ ಅಡಗ್ತದೆ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದ ನಾನು. ಅದನ್ನ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ನಿಧಿಧ್ಯಾಸನ ಪರಿಪಕ್ವ ಆದಾಗ ಸಮಾಧಿ ಸ್ಥಿತಿ ನಿನಗೆ ಅನುಭವ ಬರುತ್ತೆ. ಜನ್ಮ ಜನ್ಮಾಂತರ ಅಭ್ಯಾಸ ಬೇಕದಕ್ಕೆ. ಅದು ಗಟ್ಟಿ ಆಗ್ಬೇಕಾತಂದ್ರೆ ಯಾವಾಗಾರ ಒಂದಿನ ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಬಂದು ತಿಳಿದಿಲ್ಲ. ಇಡೀ ಜನ್ಮನ ಇದಕ್ಕಾಗಿ ಮೀಸಲಾಗಿಟ್ರ ಹತ್ತಿದ್ರಿಲ್ಲ. ಎಲ್ಲಾ ಬಿಟ್ಟ ಅದಕ್ಕೆ ನಿತ್ಯ ಏನಂದ್ರು ಹತ್ತುದು ಬಹಳ ಕಠಿಣದ. ಯಾಕೆ ವಾಸನೆಗಳು ಮತ್ತೆ ಹೇಳ್ಕೊಂಡು ಹೋಗಿ ಅದ್ರಾಗ ತೊಡಗಾಕ ಹಚ್ತಾವು. ಅಲ್ಲಿ ನೋಡಿದ ಕೂಡಲೇ ಹಿಂದಿನ ಜನ್ಮದ ನೆನಪಾಗಿ ಅದ ವಾಸನ ಹೇಳ್ಕೊಂಡು ಮತ್ತು ಹಂಗ ಮಾಡ್ಯಾರ. ಅದ ವಾಸನ ಇರ್ತಾವ ಒಳಗ. ಹಂಗ
ಜನ್ಮ ಜನ್ಮಾಂತರ ವಾಸನೆಗಳು ಅವು ಒಳಗೆ ಆಳವಾಗಿ ಬೇರು ಬಿಟ್ಟಿರ್ತಾವ ಒಳಗವು. ಆ ಸಂಸ್ಕಾರ ಹೋಗೋದು ಬಹಳ ಕಠಿಣ ಐತಿ. ಈ ಅಧ್ಯಾತ್ಮ ವಿಚಾರದ ಅಭ್ಯಾಸ ಜೋರಾದಾಗ ಅವೆಲ್ಲ ಏನು ಸಂಸ್ಕಾರಗಳೆಲ್ಲ ನಾಶಕ್ಕ ನೋಡ್ರಿ. ಈಗ ಮನುಷ್ಯನ ಜನ್ಮದಾಗ ಪ್ರಯತ್ನ ಪೂರ್ವಕ ಅವನ್ನೆಲ್ಲ ಕಳ್ಕೋಬೇಕು. ಏನು ಸಂಸ್ಕಾರಗಳನ್ನೆಲ್ಲ ಹಿಂದೆ ಹಾಕಿ ಉತ್ತಮ ಸಂಸ್ಕಾರ ಮಾಡ್ಕೊಂಡಾಗ ನಿಮಗೆ ಉತ್ತರ ಜನ್ಮ ಬರ್ತದೆ. ಭವರೋಗ ನಿವಾರಣೆ ಮಾಡ್ಕೋಬೇಕಾಗಿತ್ತಂದ್ರೆ ನಿನಗೆ ಭವರೋಗನ ಇಲ್ಲ ಅನ್ನೋದನ್ನ ಖಾತ್ರಿ ಮಾಡ್ಕೊಂಡ್ಬಿಡ. ಐತೆ ಅಂತ ಯಾವ ಹೇಳಿದವ್ ನಿನಗೆ? ನಿನಗೆ ಇಲ್ಲ, ಭವರೋಗನ ಇಲ್ಲ ನಿನಗೆ. ನಿನ್ನನ್ನು ವಿವರಿಸಿ ನೋಡಿ, ನಿನಗೆ ಯಾರೈತಿ? ನಿನಗೇನೈತಿ? ಬ್ಯಾನಿ ನೀ ಯಾರಿಗೆ ಬ್ಯಾನಿ ಐತಿ? ಶರೀರಕ್ಕೆ ಐತಿ, ನಿನಗಿಲ್ಲೋ. ಎದಕ್ಕಾರ ಇದ್ದದ್ದು ನನಗಾಗೈತೆ ಅಂತ ತಿಳ್ಕೊಂಡು ಶರೀರದ ಬ್ಯಾನಿ ನನಗಾಗೈತೆ, ಮನಸ್ಸಿಗೇನಾರ ನನಗಾಗೈತೆ. ನೀನು ಅಲ್ಲದ್ರೊಳಗಾಗೈತಿ, ನಿನ್ನೊಳಗೆ ಏನೂ ಆಗಿಲ್ಲ ಅನ್ನೋದನ್ನ ಅನುಭವದಿಂದ ನೋಡು. ನಿನ್ನನ್ನು ವಿವರಿಸಿ ನೋಡು. ನೋಡಲೇ ಜೀವನೇ ನೀನು ಮುಕ್ತನ ದೀಪ. ನಿನಗೆ ದುಃಖ ಬಂಧನ ಅನ್ನೋದು ಯಾವಾಗಲೂ ಇಲ್ಲ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಅದನ್ನ ಅನುಭವಿಗಳ ನಮಗೆ ನೆನಪಿತಂದು ಕೊಡ್ತೀನಿ. ಬಂಧನ ಯಾರಿಗೆ? ನೀನು ಯಾರು ನೋಡ್ಕೊ. ನೀ ಯಾರಿದ್ದನ್ನು ಗೊತ್ತಿಲ್ಲದಕ್ಕೆ ನೀ ಅಲ್ಲದನ್ನ ನೀನಂತ ತಿಳ್ಕೊಂಡ ನಿನಗೆ ಬಂಧನ ಆಗೈತಿ, ನನಗ ಆಗೈತಿ ಅಂತ ತಿಳ್ಕೊಂಡಿ. ಅಲ್ಲದನ್ನ ಹಿಡ್ಕೊಂಡು ಕೂತಿ ಅಜ್ಞಾನದಿಂದ. ನೀ ಯಾರಿದ್ದಿ ಅನ್ನೋದು ಬಿಟ್ಟು ಅಲ್ಲದನ್ನ ನೀನ ತಿಳ್ಕೊಂಡಿ, ಅದಕ್ಕೆ ನಿನಗೆ ಬಂಧನದ ಈ ಭ್ರಾಂತಿ ಪಡ್ಕೊಂಡದ್ ನಿನಗೆ. ನೀ ಯಾರದೇ ಯಥಾರ್ಥ ಜ್ಞಾನ ಮಾಡ್ಕೊಂಡ್ರೆ ನಿನಗೆ ಬಂಧನನ ಇಲ್ಲ ಅನ್ನೋದು ಯಾವ ಕಾಲಕ್ಕೂ ಇಲ್ಲ ಅನ್ನೋದು ಹೊಳಿತೈತಿ ನಿನಗೆ. ನೀನ ಕಲ್ಪಿಸ್ಕೊಂಡ ಬಂಧನ ಇದೆ. ನೀನ ಇದನ್ನ ಕಳ್ಕೋಬೇಕಾಗೈತಿ. ನೀನ ನಿನ್ನ ಕಲ್ಪನಾದ ಬಲೆ ಸಿಕ್ಕೊಂಡು ನೀನ ಒದ್ದಾಡ್ಲಿಕ್ಕತ್ತಿಯಲ್ಲ. ಯಾರು ನಿನ್ನ ಬಂಧನಕ್ಕೆ ಹಾಕಿಲ್ಲ. ನೀನ ಮಾಡ್ಕೊಂಡು ಬಂಧನ, ನೀನ ಇದನ್ನ ನಿವಾರಣೆ ಮಾಡ್ಕೋಬೇಕು. ಮನಸ್ಸ ತಾನ ಕಲ್ಪಿಸ್ಕೊಂಡದ್ದು, ತನ್ನ ಕಲ್ಪನಾದ ಬಲೆ ತಾನ ಸಿಕ್ಕ ತಾನ ಒದ್ದಾಡ್ತದೆ. ತಾನ ಎಲ್ಲ ಕಲ್ಪನಾ ಎಲ್ಲ ಕೈ ಬಿಟ್ರೆ ತನ್ನ ಹೊರತು ಮತ್ತೊಂದು ಏನು ಇಲ್ಲ ಅನ್ನೋದು ಹೊಳಿತೈತೆ ಅದಕ್ಕೆ. ಅದಕ್ಕೆ ಅಂತ ಅನುಭವಗಳ ಸಂಘ ಮಾಡಿದಾಗ ನಮಗೆ ಇದು ಹೊಳಿತೈತಿ. ನಮ್ಗೆ ಜಡ ಬುದ್ಧಿ ಜಡ ಸಂಘ ಮಾಡಿ ಮತ್ತೆ ಇಲ್ಲದ ಕಲ್ಪನಾ ಮಾಡ್ಕೊಂಡು ಭಯಭೀತಿ ಒಳಗೆ ನಮ್ಮ ಜೀವನ ಎಲ್ಲ ಸಾಗಿಸ್ತಾನೆ. ಯಾವುದು ಹೆದರಿಕೆ ಇರಬಾರ್ದು, ಯಾವಾಗಲೂ ಆರಾಮ್ ಇರ್ಬೇಕು ಅನ್ನೋ ಹಂಗಿದ್ರೆ ಇದ ಸಂಘ, ಸತ್ಸಂಗದೊಳಗೆ ತೊಡಗ್ಬೇಕು ನೋಡ್ರಿ. ಸತ್ಸಂಗ ಏನ್ ಮಾಡ್ತೈತಿ? ಎಲ್ಲಾ ಭಯಭೀತಿಯಿಂದ ನಮ್ಮನ್ನು ಪಾರು ಮಾಡ್ತದೆ. ಮತ್ತೆ ಜಡಬುದ್ಧಿ ಜಡಸಂಗ ತೋಡಿದಾಗ ಭಯ ಹುಟ್ಟಿಸ್ತೈತಿ. ಇನ್ನೊಂದ್ ಐತಿ, ಅದನ್ನ ಮಾಡ್ಬೇಕು, ನೀ ಇದನ್ ಮಾಡ್ಬೇಕು, ಆ ದೋಷ ಬರ್ತೈತಿ, ನಿನಗೆ ಭಯ ಹುಟ್ಟಿಸ್ತೈತಿ. ಅದೆಲ್ಲ ನೀ ಮಾಡಬೇಕಾದದ್ದು ಏನೂ ಇಲ್ಲ. ನೀ ಯಾರು ಯಥಾರ್ಥ ಜ್ಞಾನ ಮಾಡ್ಕೊಂಡ್ರೆ ನಿನ್ನ ಭಯಭೀತಿ ಎಲ್ಲ ಹೋಗ್ತೈತಿ. ಈಗ ಮನುಷ್ಯನ ಜನ್ಮದಾಗ ಮಾಡ್ಕೊಳಿಕ್ ಬರ್ತೈತಿ. ಇದನ್ನ ಮನುಷ್ಯ ಕುಲದ ಜನ್ಮದ ಲಾಭ ಎದ್ರೊಳಗೈತೆ? ತನ್ನನ್ನು ತಾ ತಿಳಿದ್ರೊಳಗೈತೆ. ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ಅನುಭವಿಗಳು ನಮಗೆ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಎಚ್ಚರಾಗ ಅವ್ರು ಎಲ್ಲಿಯೋ ಒಬ್ರು ಅನಾದಿ ಕಾಲದಿಂದ ಋಷಿ ಮುನಿಗಳ ನಮಗೆ ಇದನ್ನ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಹಳ್ಳಿಗಿನ ಅದನ್ನ ಆ ಅನುಭವಿಗಳು ನಮ್ಗ ಅಲ್ಲಿ ಆಗಿ ಹೋಗ್ಯಾರ. ತಾವು ಆ ಸ್ಥಿತಿ ಹೊಂದು ಎಚ್ಚರಿಕೆಯನ್ನು ಹೊಂದಿ ಇನ್ನುಳಿದವರು ಅದನ್ನು ಹೊಂದಲಿ ಅಂತ ಕಾಲಕ್ಕೆ ನಮ್ಗೆ ಅದನ್ನ ಮಾರ್ಗದರ್ಶನ ಮಾಡ್ಕೊಂತ ಬಂದಾರ. ಅದ್ರ ಕಡೆ ಲಕ್ಷ್ಯ ಇಲ್ಲಿಲ್ಲ ಅಂದ್ರೆ ಯಾರು ಏನ್ ಮಾಡೋದಿನ್ನು ಅನುಭವಿಸ್ಬೇಕಾಗೈತಿ ನಾವು. ಅದಕ್ಕೆ ಮೊದಲೇ ಇದನ್ನ ಮಾಡ್ಕೊಂಡಿನ ಕೆಲಸ. ಎಲ್ಲಾ ಕೆಲಸ ಬಿಟ್ಟಾರು ತನ್ನನ್ನ ತಾ ತಿಳ್ಕೊಳ್ಳೋ ಕೆಲಸ ಮೊದಲು ಮಾಡ್ಕೊ. ಎಲ್ಲಾ ಕೆಲಸ ಮೊದಲು ಬಿಡೋದು. ಅವನ್ನೆಲ್ಲ ಜನ್ಮ ಮಾತ್ರ ಮಾಡ್ಕೊಂತ ಬಂದಿ ಉಳ್ಕಿದ್ವೆಲ್ಲ. ಇದನ್ನ ಮಾಡ್ಕೋ, ಇದನ್ನ ನಿನ್ನನ್ನೇ ತಿಳ್ಕೊಳ್ಳುವಂತ ಕೆಲಸ. ಇದ ಮನುಷ್ಯನ ಜನ್ಮದ ಕೆಲಸ. ಇದ ಶ್ರೇಷ್ಠವಾದಂತಹದ್ದು. ಉಳ್ಕಿದ್ವು ಅದನ್ನ ತಿಳ್ಕೊಂಡೆ ಅಂದ್ರೆ ಎಲ್ಲ ತನ್ನಿಂದ ತಾನ ಸರಿ ಆಕೈತಿ. ನಿನಗೆ ನಿನ್ನ ನಿಜದ ಕಡೆ ಲಕ್ ಕೊಟ್ಟೆ ಅಂದ್ರೆ ನಿನ್ನ ವ್ಯವಹಾರನೂ ಸುರಳಿತವಾಗಿ ಸಾಕ್ತೈತಿ. ಪ್ರಪಂಚ ಪಾರಮಾರ್ಥ ಎರಡೂ ಸರಿಯಾಗಿ ಸಾಕ್ತಾವ್. ನೀನು ಇದ್ರ ಕಡೆ ಲಕ್ಷ ಕೊಡ್ಲಿಲ್ಲ ಅಂದ್ರೆ ಹೊಂಟಿನಿ, ಎಲ್ಲ ದಾರಿ ತಪ್ಪಿದೆ ಅಂತ. ಅದಕ್ಕೆ ಮೊದಲರಿಯುವುದು ಅಂತ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಕಾಯಕಾನು ಮಾಡ್ಬೇಕು. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ. ಇದನ್ನ ನಮ್ಮ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ನಡಿಬೇಕು. ನಮ್ಗೆ ನಿತ್ಯ ಶ್ರವಣ ಮನಿಯೊಳಗ ನಡಿಬೇಕು. ಎಲ್ಲಿ ಇರ್ತೀವಿ ಅಲ್ಲೇ ಅಭ್ಯಾಸ ನಡಿಬೇಕು. ಅದನ್ನ ಮಾಡೋದಿಲ್ಲ ನಾವು. ಯಾಕ್ರಿ ಇಲ್ಲಿ ಯಾಕೊಪ್ಪ ಮಠಕ್ಕೆ ಹೋಗ್ರಿ ನೀವು ಅಂತೀರ. ಯಾಕಾದ್ರೆ ಅವ್ನಿಗೆ ಸೇರುದಿಲ್ಲ, ಅದು ಬರುದಿಲ್ಲ. ಬರೀ ಅದನ್ನ ಮಾಡ್ಕೊಂತ ಕುಂತ ಅವ್ರಿಗೆ
ಬರೀ ವ್ಯಾವಹಾರಿಕ ಇದ್ರಾಗ ಆಸಕ್ತಿ ಇದ್ದವನು ಪಾರಮಾರ್ಥಿ ಅಂತ ತಿಳಿಬೇಕು. ಅವಾಗ ಹೇಳಿದ್ರೆ ವಿರುದ್ಧ ಅನಿಸ್ತೈತೆ ಅವ್ನು. ಮತ್ತೆ ಮನಿ ಮಸೂತಿ ಮಾಡಿರ್ ಹೋಗಪ್ಪ ನೀವು ಅಂತ ಇರ್ತಾರ ಅವ್ರು. ಬಾಳೆ ಎಲ್ಲ ಕೆಡಿಸಿರ್ ಹೋಗಿ ನೀವು ಅಂತ. ಇದ್ರ ವಿಚಾರ ಪ್ರಬಲ ಆಗಕೈತಿ ಅಂದ್ರೆ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಅಂತ ಗೊತ್ತೈತಿ. ಅವನು ಮಾಡಿಲ್ಲ ಅಂತ ನಾವು ಅದ್ರಾಗ ಬದ್ರ ಹಾಕೊಂಡ್ ಕುಂತೇವೆ, ಅದ್ರಾಗ ಗಟ್ಟಿ ಹಾಕೊಂಡ್ ಕುಂತೈತಿ ನಾವು. ಎಷ್ಟೆಷ್ಟು ನೀ ಇದ್ರ ಅಭ್ಯಾಸ ಮಾಡ್ತೀವಿ ಅಷ್ಟಷ್ಟು ನಿನಗೆ ಅದ್ರ ಬಗ್ಗೆ ಉದಾಸೀನ ಭಾವ ಬರ್ತೈತಿ. ನಿನ್ನ ಕೈಯೊಳಗೈತಿ ನಿನ್ನ ಭವಿಷ್ಯ ಎಲ್ಲ. ಏನ್ ಬರೀ ಅದನ್ನ ಗಟ್ಟಿ ಆಗೋದನ್ನ ನಡೆಸೇವ್ ನಾವು. ಅನಾತ್ಮ ವಿಚಾರ ಗಟ್ಟಿ ಆಗುವಂತ ವಾತಾವರಣ, ಅಂತ ಮಾತು, ಅಂತ ಆ ಕೃತಿಗಳನ್ನ ಮಾಡ್ಲಿಕ್ಕತ್ತೇವ್. ಅವನ್ನೆಲ್ಲ ಕಡಿಮೆ ಮಾಡ್ಕೋತ ಬಾರ್ದು. ಏಟ್ ಬೇಕು ವ್ಯವಹಾರ ಪೂರ್ತಿ ಕಷ್ಟ ಮಾಡ್ಕೊಂಡು ನಿನ್ನ ಕೆಲಸ ಮಾಡು. ನಿನ್ನ ಕೆಲಸ ಅಂದ್ರೆ ಆತ್ಮಚಿಂತನದ ಅಭ್ಯಾಸ, ಅದ್ರ ಬಗ್ಗೆ ಶ್ರವಣ ಮನ ನಿಧಿತ್ಯಾಸ. ಇದ್ರೊಳಗೆ ಕಾಲ ಕಳಿ. ಹೆಚ್ಚು ವೇಳೆ ವಯಸ್ಸಾದ ಪೆನ್ಷನ್ ಆದ್ಮ್ಯಾಗಂತ ಇದ್ರೊಳಗ ಕಾಲ ಕಳಿಬೇಕು ಅಂತ ಹೇಳಿ. ಬಾಕಿದ್ರ ಕಳ್ಯಾಕ್ ಹೋಗ್ಬೇಡ ನೀನು. ನೀನು ಆಯುಷ್ಯದ ವೇಳೆಯನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನೋಂಗಿದ್ರೆ ಇದು ಅಧ್ಯಾತ್ಮ ವಿಚಾರದೊಳಗೆ ಕಾಲ ಕಳಿ ಅಂದ್ರೆ ಲಾಭ. ಏನ್ ಸಾಕಿನ್ನು ಇಷ್ಟು ದಿನ ಮಾಡಿದ್ ಏನೂ ಲಾಭ ಇಲ್ಲ ಅದ್ರಾಗ. ಇನ್ನೂ ಅದ್ರಾಗ ಹೇಳ ಮತ್ತು ಅದನ್ನ ಮಾಡ್ತೇನೆ ಅಂದ್ರೆ ಮಾಡ್ಕೊಂತ ಹೋಗು. ಅದನ್ನ ಅನುಭವಿಸ್ಬೇಕಾಗತ್ತೆ ನಿಮ್ಮ. ಏನ್ ಬಿಡುದಿಲ್ರಿ, ಆಶೆ ಹೋಗುದಿಲ್ಲ. ಅದು ಎಷ್ಟು ಹೇಳಿರು ಕೇಳಿರು ಅವ್ರ ಸಹವಾಸದಿಂದನು. ಗೂಳಪ್ಪಗ ಹೇಳಿದ್ರಂತ ಅಜ್ಜವ್ರು, ಒಳ್ಳೆನವ್ರು ಗೂಳಪ್ಪಗ. ಏನ್ ಬೆನ್ನ ಹತ್ತ ನಮ್ ಬೆನ್ನ ಅದು ಬಹಳಷ್ಟು ಆಸ್ತಿ ಮಾಡ್ಕೊಂಡು ಕುಂತ, ಅದನ್ನ ಮಜೆ ಮಾಡ್ಕೊಂತ ಕುಂತ, ಅದನ್ನ ಬೆನ್ನ ಹತ್ತಿದ್ದು. ಹಿಂದಗಡೆ ಮಕ್ಕಳು ಮರಿ ಕೂಳ ಹಾಕ್ಬೇಕು, ಊಟ ಕೊಡುವಲ್ರಿ ಅಂತ ಅಳ್ತಿದ್ದ. ಸರಿ, ಅವಾಗ ಹೇಳಿ ನಿನಗ್ ಬೆನ್ನ ಹತ್ತಂತ. ಅವ ಅಲ್ಲಿ ಅಂದೆ ಅವಾಗ ನೀನು ಬಾಳೆ ನೋಡ್ಕೊಂತ ಅದನ್ನ ಚಂದ ಆಗಿತ್ತು, ನಿನ್ ಬಾಳೆನ ಮಜಾ ಅನಿಸ್ತಾರ. ಈಗ ಎಷ್ಟು ಅನುಲಿ ಉಣ್ಬೇಕಾಗಿತ್ತು ನೋಡು, ಬೆನ್ನ ಹತ್ತಿರ. ಇದು ಚಂದ ಕಂಡೈತಿ ನಿನಗ್ ಬಾಳೆ ಅಂತ, ಒಳ್ಳೆ ಮಜಾ ಅನಿಸ್ತೈತಿ ಅದು, ಹೌದಿಲ್ಲ? ಹಿಂದಗಡೆ ಆದ್ರೆ 1000 ಪಟ್ಟು ಸಂಕಟ ಹೊಂದ್ಬೇಕಾಗೈತಿ ನೋಡು. ಹೇಳಿದ್ರು ಒಳ್ಳೇದಿಲ್ಲ ಅವಾಗ. ಕೈಯಾಗ ಕಟ್ಟಿ ಕೊಟ್ಟು ಹೇಳಿ ಬೆನ್ನ ಹತ್ತ ಹೆಂಗೈತಿ ನೋಡಿ. ನಮ್ಮ ಅಪ್ಪನ ಸುನೀರ್ ಪಾಲಿಕೆಯಾಗ ಮೆರ್ಸಿದ್ದೀನಿ, ಬಂಗಾರ ಪಾಲಿಕೆಯಾಗ ಮೆರೆಸ್ತೀನಿ ಬೆನ್ನ ಹತ್ತಂದ್ರ. ಆದ್ರೂ ಬರಕ್ಕಾಗ್ಲಿಲ್ಲ. ಹಿಂದಗಡೆ ಭೇಟಿ ಆದಾಗ ಅಳುವುದು ಮಾಡಾಕತ್ತ, ಹಿಂಗ್ ಮಾಡಾತಾರ. ಯಾರೇನ್ ಮಾಡುದು, ನೀನ ಹೋಗಿ ಅಲ್ಲಿ ಹೋಗಿ ಡೋಗೋಗ ಅಂದ್ರಂತ. ಹೌದಿಲ್ಲ? ಹೆಣ್ರು ಮಕ್ಕಳು ಅಂತೇಳಿ ಅವು ಸುಖ ಕೊಡ್ತಾವ ನಿನಗ ಅಂತೇಳಿ ಬೆನ್ನ ಅಲ್ಲೇ ಕಾಲ್ ಕಳೆದಿಲ್ಲ, ವ್ಯರ್ಥ. ಆದಷ್ಟು ಅವುಗಳಿಂದ ಸರ್ಕೊಂಡ್ ಎಷ್ಟೆಷ್ಟು ಹಿಂದ್ ಸರ್ತಿ ಎಷ್ಟೆಷ್ಟು ನಿನಗೆ ಹಿತ ಅದ. ಇದ್ರೊಳಗ ಕಾಲ್ ಕಳಿದ್ರಾಗ ಲಾಭ ಐತಿ, ಬಾಕಿ ಅದ್ರೊಳಗೂ ಲಾಭ ಇಲ್ಲ.